ಎಲ್ಷಡನಾಗಿರುವಂಥ ದೇವರು, ಯೆಹೋವ ರಫನಾಗಿರುವಂಥ ದೇವರು, ಯೆಹೋವ ಶಮವಾಗಿರುವಂಥ ದೇವರು, ಅವನು ಇಮ್ಮಾನುವೇಲನಾಗಿರುವಂಥ ದೇವರು, ಅವನ ಅಸಾಧ್ಯಗಳನ್ನು ಸಾಧ್ಯವಾಗಿ ಮಾಡುವಂಥ ದೇವರು. ಎಲ್ಲೇ ಇದ್ದೀರಿ? ಒಪ್ತೀರಿ? ಒಪ್ಪೋರು ಮಾತ್ರ ಹಲ್ಲೆಲೂಯಾ. ನಮ್ಮ ದೇವರು ಸರ್ವಶಕ್ತನಾಗಿರುವಂಥ ದೇವರಾಗಿದ್ದಾನೆ. ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಆತನ ಕೈ ಸರ್ವಶಕ್ತಿಯುಳ್ಳ ಕೈ ಆಗಿದೆ. ಅವನ ಕರ ಪರಾಕ್ರಮವನ್ನು ಕಲ್ಪಿಸುವಂಥದ್ದಾಗಿದೆ. ಇವತ್ತು ಅವನ ಕರ ನಿನಗಾಗಿ ಇಳಿದು ಬರುವುದಕ್ಕಾಗಿ ಹೋಗ್ತಾ ಇದೆ. ಹಲ್ಲೆಲೂಯಾ. ನಮ್ಮ ದೇವರ ಕರ ನಿನ್ನ ವಿಷಯಗಳ ಮೇಲೆ ನಿನಗಾಗಿ ಇವತ್ತು ಇಳಿದು ಬಂದು ನಿನ್ನ ಹಿಡಿದು ಎಬ್ಬಿಸುವುದಕ್ಕಾಗಿ ಹೋಗ್ತಾ ಇದೆ. ನಂಬುವವರು ಮಾತ್ರ. ಹಲ್ಲೆಲೂಯಾ. ನಿನ್ನ ಬಲಹೀನತೆಯ ಕರವನ್ನು, ಸೋತು ಹೋದ ಕರವನ್ನು, ನಷ್ಟದಲ್ಲಿರುವ ನಿನ್ನ ಕರವನ್ನು, ಕೃಪೆ ಕಳ್ಕೊಂಡಿರುವ ನಿನ್ನ ಕರವನ್ನು, ದಯೆ ಕಳ್ಕೊಂಡಿರುವಂಥ ನಿನ್ನ ಕರವನ್ನು ಇವತ್ತು ಅವನ ಕರದಿಂದ ನಿನ್ನ ಕರವನ್ನು ಹಿಡಿದು ಧೈರ್ಯಪಡಿಸಿ ಆಧರಣೆಯ ಮಾತುಗಳು ಮಾತಾಡಿ ನಾನು ಜೊತೆಯಲ್ಲಿದ್ದೀನಂತೇಳಿ ಇವತ್ತು ಎಬ್ಬಿಸೋದಕ್ಕಾಗಿ ಹೋಗ್ತಾ ಇದ್ದಾನೆ. ಸರಿ, ಈ ದಿನದ ಈ ಸಬ್ಬತ್ ದಿನಕ್ಕಾಗಿ ದೇವರು ಕೊಟ್ಟಿರುವಂಥ ದೇವರ ಆಲೋಚನೆ, ದೈವೋಕ್ತಿ ನಾವು ತೆಗೆದುಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 30-31ನೇ ವಚನವನ್ನು ಓದಿ ಸಹಾಯ ಮಾಡ್ರಿ. ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಣುಗುತ್ತಾ ಸ್ವಾಮಿ ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ಆ ಕ್ಷಣವೇ ಯೇಸು ಕೈಯನ್ನು ಚಾಚಿ ಅವನನ್ನು ಹಿಡಿದು ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹಪಟ್ಟೆ ಎಂದು ಹೇಳಿದನು. ಸಾಕು. ಹಲ್ಲೆಲೂಯಾ. ಕನ್ನಡದಿಂದ ಹಿಂದಿನಲ್ಲಿ ಯಾರು ಟ್ರಾನ್ಸ್ಲೇಷನ್ ಮಾಡ್ತೀರಾ? ಮಾಡೋ ಶಕ್ತಿ ಇದೆಯಾ? ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಪಾಪ ವಾರ ಬಂದಾಗೆಲ್ಲ ಅವ್ರಿಗೇನು ಅರ್ಥ ಆಗಲ್ಲ. ಹಿಂದಿಯವ್ರಿಗೆ ಬರ್ತಾರೆ, ಕುತ್ಕೊತಾರೆ, ದೇವ್ರ ಸಾನ್ನಿಧ್ಯ ಅನುಭವಿಸ್ತಾರೆ, ಹೋಗ್ತಾರೆ. ಪ್ರೈಸ್ ಲಾರ್ಡ್. ಅದಕ್ಕೆ ಕನ್ನಡ ಟು ಹಿಂದಿಗೆ ಟ್ರಾನ್ಸ್ಲೇಷನ್ ಇದ್ದರೆ ತುಂಬ ಚೆನ್ನಾಗಿರ್ತದೆ. ಆದಷ್ಟು ಬೇಗ ದೇವ್ರ ಕಾರ್ಯ ಮಾಡಲಿ. ಪ್ರೈಸ್ ಲಾರ್ಡ್. ಸರಿ, ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು ಈ ದೃಶ್ಯ, ಈ ಅಧ್ಯಾಯದಲ್ಲಿ ನಡೀತಾ ಇರುವಂಥ ಘಟನೆ, ಕಾರ್ಯ. ಯೇಸುಸ್ವಾಮಿ ಒತ್ತಾಯ ಮಾಡಿ, ದಡದಲ್ಲಿರುವಾಗ ಯೇಸುಸ್ವಾಮಿ ಒತ್ತಾಯ ಮಾಡಿ ಸಂಜೆ ವೇಳೆಯಲ್ಲಿ ತನ್ನ ಶಿಷ್ಯರನ್ನು ನೀವು ಇಲ್ಲಿಂದ ಆ ಕಡೆ ದಡಕ್ಕೆ ಹೋಗಬೇಕು ಅಂತೇಳಿ ಒತ್ತಾಯ ಮಾಡಿ ಯೇಸುಸ್ವಾಮಿ ಶಿಷ್ಯರನ್ನ ಕಳಿಸ್ಕೊಟ್ಟಿದ ನಂತರವಾಗಿಯೇ ಯೇಸುಸ್ವಾಮಿ ಆತನು ಪ್ರಾರ್ಥನೆಗಾಗಿ ಸಪ್ರೇಟಾಗಿ ಹೋಗಿ ತಂದೆಯ ಸಮ್ಮುಖದಲ್ಲಿ ಯೇಸು ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಯಾಗಿದ್ದ. ಇವ್ರನ್ನ ಕಳಿಸಿದ ತಕ್ಷಣವೇ ಯೇಸುಸ್ವಾಮಿ ಹೋಗಿ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅವರು ಪ್ರಾರ್ಥನೆ ಮಾಡ್ತಾ ಸಮಯ ಆಯಿತು. ಈಗ ಯೇಸುಸ್ವಾಮಿ ನಡ್ಕೊಂಡು ಆ ಶಿಷ್ಯರ ಹತ್ರ ಹೋಗೋದಕ್ಕೂ, ಶಿಷ್ಯರು ಹೋಗ್ತಾ ಇದ್ದಂಥ ದೋಣಿ, ಆ ದೋಣಿಯಲ್ಲಿ ಕೆಲವೊಂದು ಕಾರ್ಯಗಳು ನಡೀಲಿಕ್ಕೆ ಒಂದೇ ಇತ್ತು. ಆ ಟೈಮ್ನಲ್ಲಿ ದೂರದಲ್ಲಿ ಯೇಸು ನಡ್ಕೊಂಡು ಬರ್ತಾ ಇರ್ತಾರೆ. ಶಿಷ್ಯರು ನೋಡ್ತಾರೆ. ಕೆಲವು ಜನರು ಹೇಳ್ತಾರೆ ಭೂತ ಇರ್ಬೋದು, ಕೆಲವು ಜನರು ಹೇಳ್ತಾರೆ ದೆವ್ವ ಇರ್ಬೋದು, ಕೆಲವು ಜನರು ಹೇಳ್ತಾರೆ ಏನೋ ಒಂದು ಆತ್ಮ ಇರ್ಬೋದು. ಆದರೆ ಯೇಸು ಗೊತ್ತಾಯಿತು, ಇವರು ನನ್ನನ್ನು ಏನೇನೋ ನೆನೆಸ್ಕೊಂಡಿದ್ದಾರೆ. ಆಗ ಯೇಸು ಹೇಳಿದ್ನೋ, ನೀವು ನೆನೆಸುವ ಹಾಗೆ, ನೀವು ಆಲೋಚನೆ ಮಾಡುವ ಹಾಗೆ, ನೀವು ಹೇಳುವ ಹಾಗೆ ನಾನು ಭೂತನೂ ಅಲ್ಲ, ನಾನು ದೆವ್ವನೂ ಅಲ್ಲ, ಬೇರೆ ಆತ್ಮನೂ ಪ್ರೇತನೂ ನಾನಲ್ಲ. ನಾನೇ ಆಗಿದ್ದೇನೆ. ನಾನು ಯೇಸು ಆಗಿದ್ದೇನೆ. ಆ ಕಡೆ ದಡದಿಂದ ಈ ಕಡೆ ದಡಕ್ಕೆ ಹೋಗಬೇಕಂತೇಳಿ ಹೇಳಿ ಕಳಿಸಿದಂಥ ಅದೇ ಯೇಸು ನಾನು ಆಗಿದ್ದೇನೆ, ಸರಿಯಾಗಿ ನೋಡ್ರಿ ಎಂಬುದಾಗಿ ಹೇಳಿ ಯೇಸು ಹೇಳುವಾಗ ಅದರಲ್ಲಿ ಒಬ್ಬ ಹೇಳ್ತಾನೆ, ಸ್ವಾಮಿ ನೀನೇ ಆದರೆ
ನಾನು ನೀರಿನ ಮೇಲೆ ನಡೆದು ನಿನ್ನ ಹತ್ರ ಬರುವಂತೆ ಒಂದು ಕಟ್ಟಲೆ ಕೊಡಪ್ಪ. ಅದು ನೀನೇ ಆದರೆ ನೀರಿನ ಮೇಲೆ ನಡ್ಕೊಂಡು ನಿನ್ನ ಹತ್ರ ಬರಬೇಕಪ್ಪ. ನಾನು ನಿನ್ನ ಸಮ್ಮುಖಕ್ಕೆ ಬರಬೇಕಪ್ಪ. ನೀನು ಇರೋ ಜಾಗಕ್ಕೆ ನಾನು ಬರಬೇಕಪ್ಪ. ಒಂದು ಕಟ್ಟಲೆ ಕೊಡು ದೇವರೇ ಅಂತೇಳಿ ಈ ಪೇತ್ರ ಕೇಳುವಾಗ ಯೇಸು ಹೇಳ್ತಾ ಇದ್ದಾರೆ, ಇದುವರೆಗೂ ಯಾರು ಕೇಳದೆ ಇರುವಂಥದ್ದು, ಯಾರು ಎದುರು ನೋಡದೆ ಇರುವಂಥದ್ದು, ಯಾರು ಊಹಿಸ್ಲಿಕ್ಕೆ ಆಗದೆ ಇರುವಂಥದ್ದು, ಒಬ್ಬ ಸಾಧಾರಣವಾಗಿರುವಂಥ ಮನುಷ್ಯನಾಗಿರುವಂಥ ಪೇತ್ರ ಈ ಆಲೋಚನೆ ಮಾಡಿದಾನ ಅಂದರೆ ದಟ್ ಇಸ್ ಗ್ರೇಟ್ ಅಂತೇಳಿ, ಪೇತ್ರ ನಾನಿದ್ದೀನಿ, ನೀನು ಧೈರ್ಯವಾಗಿ ಬಾ ಅಂತೇಳಿ ಯೇಸು ಸ್ವಾಮಿ ಪೇತ್ರನನ್ನು ಕರೆದನು. ಹಲ್ಲೆಲೂಯಾ. ಇಲ್ಲೇ ಇದ್ದೀರಾ? ಧೈರ್ಯವಾಗಿರ್ರಿ, ಧೈರ್ಯವಾಗಿರ್ರಿ. ನಮ್ಮನ್ನ ಕರೆದಿರೋದು ಯೇಸುವೇ. ನಮ್ಮನ್ನ ಕೂಗಿ ಬಾ ಅಂತ ಹೇಳಿರೋದು ಯೇಸುವೇ. ನಮ್ಮನ್ನ ಕರೆದಂಥದ್ದು ಮನುಷ್ಯನಲ್ಲ, ನಮ್ಮನ್ನ ಕರೆದಂಥದ್ದು ಈ ಲೋಕ ಅಲ್ಲ, ನಮ್ಮನ್ನ ಕರೆದಿರುವಂಥದ್ದು ನೋಡಿರುವಂಥದ್ದು ಈ ಲೋಕದ ಅಧಿಕಾರಿ ಅಲ್ಲ. ನಮ್ಮನ್ನ ಕರೆದಿರೋದು ಯೇಸು ಕ್ರಿಸ್ತನ ಒಬ್ಬರು ಮಾತ್ರ. ಹಲ್ಲೆಲೂಯಾ. ಪೇತ್ರನನ್ನ ಯೇಸು ಕರೆದರು. ಈಗ ಪೇತ್ರನು ಯೇಸುವಿನ ಹತ್ರ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಪೇತ್ರನನ್ನ ಹೇಗೆ ಕರೆದ್ರು ಸೇಮ್ ಹಾಗೆ ಯೇಸು ಕೂಡ ನಮ್ಮನ್ನ ಕರೆದಿದ್ದಾನೆ. ಹೇಗೆ ಪೇತ್ರನಿಗೆ ತುಂಬಾ ಕಷ್ಟ ನೀರಿನ ಮೇಲೆ ನಡೀಲಿಕ್ಕೋ ಸೇಮ್ ಹಾಗೇನೆ ನಮಗೂ ಕೂಡ ಈ ಲೋಕದಲ್ಲಿ ಯೇಸುವಿನೊಟ್ಟಿಗೆ ನಡೀಲಿಕ್ಕೆ ತುಂಬಾ ಕಷ್ಟ ಇದೆ, ತುಂಬಾ ಹೋರಾಟಗಳಿದೆ, ತುಂಬಾ ಸಮಸ್ಯೆಗಳಿದೆ, ತುಂಬಾ ಹಿಂಸೆಗಳಿದೆ. ಆದ್ರೂ ಕೂಡ ಅದರ ಮಧ್ಯದಲ್ಲಿ ಒಂದು ನೆನೆಸ್ಕೊಳ್ಬೇಕು, ನಮ್ಮನ್ನ ಕರೆದಿರೋದು ಮನುಷ್ಯನಲ್ಲ, ನಮ್ಮನ್ನ ಕರೆದಿರೋದು ಯೇಸು. ನೀನ್ ಭಯಪಡುವುದ ಅವಶ್ಯಕತೆ ಇಲ್ಲ, ನೀನು ಹೆದರುವುದ ಅವಶ್ಯಕತೆ ಇಲ್ಲ. ನಿನ್ನನ್ನು ನೋಡಿ ಕರೆದಿರುವುದು ಯೇಸು. ಕೆಲವೊಮ್ಮೆ ಶತ್ರು ನಿನ್ನ ಜೀವನದಲ್ಲಿ, ನಿನ್ನ ಬಾಳಲ್ಲಿ, ನಿನ್ನ ಬದುಕಿನಲ್ಲಿ ಕೆಲವೊಂದು ಭಯಗಳನ್ನ ತಂದಾಗ್ತಾನೆ. ಈಗ ಹೇಗೆ ಹೋಗ್ತೀಯಾ, ಈಗ ಹೇಗೆ ಜೀವಿಸ್ತೀಯಾ, ಈಗ ಹೇಗೆ ಸಾಧ್ಯ, ಈಗ ಹೇಗೆ ಬದುಕ್ತೀಯಾ, ಈಗ ಹೇಗೆ ನಿಲ್ತೀಯ ಅಂತ ಹೇಳಿ ಕೆಲವೊಮ್ಮೆ ಕೆಲವೊಂದು ವಿಷಯಗಳನ್ನಿಟ್ಟು ನಿನ್ನ ಭಯಪಡಿಸ್ತಾ ಇರಬಹುದು. ಅದರ ಮಧ್ಯದಲ್ಲಿ ಯೇಸು ನಿನ್ನನ್ನು ಕರೆದಿರುವಂಥದ್ದನ್ನು ನೆನೆಸಿಕೊಂಡು ಯೇಸುವಿಗೆ ಮಹಿಮೆ ಸಲ್ಲಿಸು. ಆ ಶತ್ರುವಿಗೆ ಹೇಳು, ಏ ಶತ್ರುವೇ, ನನ್ನನ್ನು ಕರೆದಿರೋದು ಬೇರೆ ಯಾರು ಅಲ್ಲ, ನನ್ನ ಕರೆದಿರೋದು ಯೇಸು. ಹಲ್ಲೆಲೂಯಾ. ನಾನು ಭಯಪಡುವಂತ ಪಂಗದಲ್ಲಿ, ಭಯಪಡುವಂತ ಕೂಟದಲ್ಲಿ, ಭಯಪಡುವಂತ ಒಂದು ಗ್ಯಾಂಗಲ್ಲಿ ಇರೋದಾದ್ರೆ ಇವತ್ತು ದೇವರು ಹೇಳ್ತಾ ಇದ್ದಾರೆ, ನಿನ್ನನ್ನು ಕರೆದಿರೋದು ಬೇರೆ ಯಾರು ಅಲ್ಲ, ನಿನ್ನನ್ನು ಕರೆದಿರೋದು ನಾನೇ. ಈಗ ದೇವರು ನಿನ್ನನ್ನು ಕರೆದ ಮೇಲೆ ನೀನು ಹೇಳಬೇಕು, ನನ್ನ ಕರೆದಿರೋದು ದೇವರು, ನನ್ನ ಕರೆದಿರೋದು ದೇವರು, ನನ್ನ ನೋಡಿರೋದು ದೇವರು, ನಾನು ನಿನ್ನನ್ನು ಬಲಪಡಿಸ್ತೀನಿ ಅಂತ ಹೇಳಿರೋದು ದೇವರು, ನಾನು ನಿನ್ನ ಧೈರ್ಯ ಪಡಿಸ್ತೀನಿ ಅಂತ ಹೇಳಿರೋದು ದೇವರು, ನಾನು ನಿನ್ನ ಜೊತೆನಲ್ಲಿ ಯಾವಾಗಲೂ ಇರ್ತೀನಿ ಅಂತ ಹೇಳಿರೋ ದೇವರು. ಹಲ್ಲೆಲೂಯಾ. ಏ ಹೋರಾಟವೇ, ಏ ಸಂಕಟವೇ, ಏ ದರಿದ್ರವೇ, ಏ ಸಮಸ್ಯೆಗಳೇ, ಏ ಹೋರಾಟಗಳೇ, ನೀವೆಷ್ಟೇ ಬಂದು ನೀರಿನ ಅಲೆಗಳಾಗಿ ಬಂದು ಬಡಿದ್ರು ಕೂಡ ನಾನು ಮುಳುಗಲ್ಲ. ಬೆಂಕಿಯ ಹಾಗೆ ಎದ್ದು ನಿಂತರೂ ಕೂಡ ನಾನು ದಹಿಸಲ್ಲ. ಕಾರಣ ಇವುಗಳಿಂದ ಬಿಡಿಸುವುದಕ್ಕೆ ಸಾಮರ್ಥ್ಯ ಉಳ್ಳಂತ ಯೇಸು ನನ್ನನ್ನು ಕರೆದಿರೋದು. ಹಲ್ಲೆಲೂಯಾ. ಅಯ್ಯೋ, ನಾನು ಕ್ರಿಶ್ಚಿಯನಿ ಆಗ್ಬಿಟ್ಟಿದ್ದೇನೆ, ನಾನು ಚರ್ಚಿಗೆ ಬರ್ತಾ ಇದ್ದೇನೆ, ನಾನು ಯೇಸುವನ್ನು ನಂಬಿಟ್ಟಿದ್ದೇನೆ, ನಾನು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ಥಾನ ತೆಗೆದುಕೊಂಡು ಬಿಟ್ಟಿದ್ದೇನೆ, ಈಗ ನಾನು ಯೇಸುವನ್ನು ಹಿಂಬಾಲಿಸ್ತಾ ಇದ್ದೇನೆ, ನನ್ನ ಜೀವನ ಏನಾಗುತ್ತೋ, ನನ್ನ ಬದುಕು ಏನಾಗುತ್ತೋ, ನನ್ನ ಒಂದು ಕುಟುಂಬದಲ್ಲಿ ಏನು ನಡೆಯುತ್ತೋ ಅಂತೇಳಿ ಭಯಪಡುವಂಥ ದೇವರ ಮಕ್ಕಳು, ಹೆದರುವಂಥ ದೇವರ ಮಕ್ಕಳು, ಗೋಳಾಡ್ತಾ ಇರುವಂಥ ದೇವರ ಮಕ್ಕಳು ಇಲ್ಲಿ ಯಾರಾದರೂ ಇದ್ರೆ ಒಂದು ಮಾತ್ರ ಜ್ಞಾಪನ ಇಟ್ಟುಕೋ, ನಿನ್ನನ್ನು ಕರೆದಿರೋದು ನಾನಲ್ಲ, ನಿನ್ನನ್ನು ಕರೆದಿರೋದು ಈ ಸಭೆಯ ಪಾಸ್ಟರ್ ಅಲ್ಲ, ನಿನ್ನನ್ನು ಕರೆದಿರೋದು ಯೇಸು. ಯೇಸು ಇವನ್ ಯಾರು ಎಲ್ಲ ಸಮಸ್ಯೆಗಳನ್ನು ಜಯಿಸಿರುವಂತ ದೇವರು. ಪ್ರೈಸ್ ದಿ ಲಾರ್ಡ್. ನಿನ್ನನ್ನು ಕರೆದಂತ ದೇವರು ಸೋಲಲ್ಪಟ್ಟವನಾಗಿ ಸೋತಂತದ ಒಂದು ಅವಸ್ಥೆಯಲ್ಲಿದ್ದು ಕರೆದಂತ ದೇವರಲ್ಲ. ನಮ್ಮನ್ನು ಕರೆಯೋಕ್ಕಿಂತ ಮುಂಚೆ ಅವನ ಜೀವನದಲ್ಲಿ
ಆ 100% ದೇವರಾಗಿ 100% ಮನುಷ್ಯನಾಗಿ ಜೀವಿಸ್ತಾ ಇದ್ದಂಥ ಅಂಥ ಕಟ್ಟಕಾಲಗಳಲ್ಲಿ ಆ ನನ್ನ ಯೇಸುವಿಗೆ ಎದುರಾಗಿ ಬಂದಂಥ ಎಲ್ಲ ಹೋರಾಟಗಳನ್ನು ಜಯಿಸಿ, ಶಿಲುಬೆಯಲ್ಲಿ ಜಯಿಸಿ, ಮರಣವನ್ನು ಜಯಿಸಿ, ಪಾತಾಳವನ್ನು ಜಯಿಸಿ, ಸೈತಾನನನ್ನು ಜಯಿಸಿ, ಅವನ ತಲೆಯನ್ನು ಜಯಿಸಿ ಎದ್ದು ಬಂದು ಭಯಪಡಬೇಡ್ರಿ, ನಾ ನಿಮ್ಮ ಸಂಗಡ ಯುಗದ ಸಮಾಪ್ತಿಯವರೆಗೂ ಜೊತೆಯಲ್ಲಿ ನಾನೇ ಇರ್ತೀನಿ ಎಂಬುದಾಗಿ ಹೇಳಿದವನು ನಂಬಿಗಸ್ತನು. ಯೇಸು ಆಲ್ರೆಡಿ ನಮಗೆ ಸಹಾಯಕಕ್ಕಾಗಿ ಪರಿಶುದ್ಧಾತ್ಮನನ್ನು ಕೊಟ್ಟಿದ್ದಾರೆ. ಅದು ಮಾತ್ರವಲ್ಲ, ನಮ್ಮನ್ನು ಕಾಯುವುದಕ್ಕಾಗಿ. ಯಾವ ರೀತಿ? ನಮ್ಮ ಕಾಲು ಕಲ್ಲಿಗೆ ತಗಲದ ಹಾಗೆ ಅವರ ಕರಗಳಲ್ಲಿ ಹಿಡಿಯುವುದಕ್ಕಾಗಿ ದೇವದೂತರನ್ನು ಕೂಡ ಇಟ್ಟಿದ್ದಾನೆ. ಒಂದೇದಾಗಿ ನಮ್ಮ ಸಹಾಯಕಕ್ಕಾಗಿ ಈ ಲೋಕದಲ್ಲಿರುವಂಥ ಎಲ್ಲ ಪಾಪದ ಕಾರ್ಯಗಳನ್ನು, ಸೈತಾನನ ಕಾರ್ಯಗಳನ್ನು, ಸೈತಾನನ ಆಲೋಚನೆಗಳನ್ನು, ಅವನ ಕುಯುಕ್ತಿಗಳನ್ನು, ಅವನ ಬಲವನ್ನು ಜಯಿಸುವುದಕ್ಕಾಗಿ, ನಮಗೆ ಸಹಾಯಕಕ್ಕಾಗಿ ಆಲ್ರೆಡಿ ನಮ್ಮ ಒಳಗಡೆ ಪರಿಶುದ್ಧಾತ್ಮವನ್ನು ಇಟ್ಟಿದ್ದಾನೆ. ಪರಿಶುದ್ಧಾತ್ಮನನ್ನಿಟ್ಟು ಹಾಗೆ ಬಿಟ್ಟಿಲ್ಲ. ಯೇಸು ಹೇಳ್ತಾ ಇದ್ದಾರೆ, ಇದು ನೀವು ಹೋಗುವಾಗಲೂ ನೀವು ಬರುವಾಗಲೂ ನಿಮ್ಮನ್ನು ಕಾಯುವುದಕ್ಕಾಗಿ ದೇವದೂತರನ್ನು ಇಟ್ಟಿದ್ದೇನೆ. ಯಾರನ್ನ ಕಾಯಕ್ಕೆ? ಪಕ್ಕದಲ್ಲಿ ತಟ್ಟೇಳ್ರಿ, ನನ್ನ ಕಾಯುವುದಕ್ಕಾಗಿ, ನಿನ್ನನ್ನು ಕಾಯುವುದಕ್ಕಾಗಿ ಸ್ವರ್ಗದ ದೇವರು ದೇವದೂತರನ್ನು ಇಟ್ಟಿದ್ದಾನೆ. ಐ ಆಮ್ ಸ್ಪೆಷಲ್. ನಾನು ಸ್ಪೆಷಲ್. ಯಾಕೆ ಅಂದರೆ ನನ್ನ ಹತ್ರ ಗನ್ನಿಟ್ಕೊಂಡಿರುವಂಥ ಪೊಲೀಸ್ ಇಲ್ಲ, ಗನ್ನಿಟ್ಕೊಂಡಿರುವಂಥ ಆರ್ಮಿನೂ ಇಲ್ಲ. ನನ್ನ ಹತ್ರ ವೆಪನ್ ಇಲ್ಲದೆ ಬೇರೆ ರೆಕ್ಕೆಯಲ್ಲೇ ದೂಲೆ ಬಿಡಿಸುವಂಥ, ಬೇರೆ ರೆಕ್ಕೆಯಲ್ಲೇ ಕಾರ್ಯಗಳನ್ನು ಮಾಡುವಂಥ, ಒಂದು ರೆಕ್ಕೆ ಬಡಿದ್ರೆ ಸಾಕು ಒಂದು ಸುನಾಮಿಯನ್ನು ಉಂಟು ಮಾಡುವಂಥ, ಒಂದು ಬಿರುಗಾಳಿಯನ್ನು ಉಂಟು ಮಾಡುವಂತ, ಸಂರಕ್ಷಣೆಯನ್ನು ಉಂಟು ಮಾಡುವಂತ ವಿಶೇಷವಾದ ದೇವದೂತರನ್ನ, ಏಂಜಲ್ಸ್ ಅನ್ನ ದೇವರು ನನಗಾಗಿ, ನನ್ನ ಕಾವಲಿಗಾಗಿ ಅವನು ಇಟ್ಟಿದ್ದಾಯ್ತು. ಕೇಳಿಸ್ಕೊಳ್ಳಿ, ಈ ಪರಿಶುದ್ಧಾತ್ಮ ಎಲ್ರಿಗೂ ವಾಗ್ದಾನ ಮಾಡಲ್ಪಟ್ಟಿದೆ. ಆಲ್ರೆಡಿ ಯೇಸುವನ್ನು ನಂಬಿ ನೀರಿನಲ್ಲಿ ಮುಳುಗಿ ದೀಕ್ಷೆ ತಗೊಂಡ ಮೇಲೆ ಅದು ನಮಗೆ ವಾಗ್ದಾನ ಅದು ಮಾಡಿದಾಯಿತು, ಪರಿಶುದ್ಧಾತ್ಮ ಬಂದಾಯಿತು. ಸೆಕೆಂಡ್ ಥಿಂಗ್, ಎರಡನೇದಾಗಿ ದೇವರು ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಕಾವಲಿಗಾಗಿ ಯಾರನ್ನಿಟ್ಟಿದ್ದೀನಿ? ಇವ್ರು ಏನಕ್ಕೋಸ್ಕರ ಇರೋದು? ಕಾಲು ಕಲ್ಲಿಗೆ. ಹಲ್ಲೆಲೂಯಾ. ಶತ್ರು ನಿನ್ನ ಮೇಲೆ ಹೊಡ್ಡುವಂಥ ಬಲೆಯಿಂದ ತಪ್ಪಿಸುವುದಕ್ಕಾಗಿ ದೇವದೂತನು. ಹಲ್ಲೆಲೂಯಾ. ನಮ್ಮ ಮೇಲೆ ನಾವು ಕೇರ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ನಮ್ಮನ್ನು ನಾವು ಕಾಪಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆಲ್ರೆಡಿ ನನ್ನ ಆತ್ಮ, ನನ್ನ ಪ್ರಾಣ, ನನ್ನ ಶರೀರವನ್ನು ಕಾಯುವುದಕ್ಕಾಗಿ ಸ್ವರ್ಗದ ದೇವರು ತನ್ನ ದೂತನನ್ನು ನನಗಾಗಿ ಇಟ್ಟಿದ್ದಾನೆ. ಮುಗಿದಾ? ಈ ದೂತರು ಏನಕ್ಕೋಸ್ಕರ? ನಮಗೆ ಸಂರಕ್ಷಣೆ ಕೊಡಲಿಕ್ಕೆ, ಕಾಯುವುದಕ್ಕೆ. ಕಾವಲುಗಾರರಿವರು ಯಾರು? ದೇವದೂತರು ನನ್ನ ದೇಹಕ್ಕೆ, ನನ್ನ ಪ್ರಾಣಕ್ಕೆ ಅವರೇನಾಗಿದ್ದಾರೆ? ಕಾವಲುಗಾರರಾಗಿದ್ದಾರೆ. ಅದಕ್ಕೆ ಹೇಳಿದ್ರು ನಾವು ಸ್ಪೆಷಲ್ ಅಂತೇಳಿ. ಹಲ್ಲೆಲೂಯಾ. ಈ ದೇವದೂತರು ಕೆಲವೊಮ್ಮೆ ಕಾಣಿಸಲ್ಲ ಬೇರೆಯವ್ರ ಕಣ್ಣಿಗೆ, ಕೆಲವೊಮ್ಮೆ ಕಾಣಿಸ್ಕೊಳ್ತಾರೆ. ಕಾಣಿಸ್ಕೊಳ್ಳುವಾಗ ಅವ್ರಿಗೆ ಗೊತ್ತಾಗಲ್ಲ ಇವ್ರು ದೇವದೂತರು ಅಂತೇಳಿ, ಬಟ್ ಅವ್ರು ದೇವದೂತರೇ ಆಗಿರ್ತಾರೆ. ಕೆಲವೊಮ್ಮೆ ಕಾಣಿಸ್ಕೊಳಲ್ಲ, ಕಾಣಿಸ್ಕೊಳ್ಳದೆ ಇರುವ ಹಾಗೆ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಈ ದೇವದೂತರ ಕೆಲಸ ಏನು? ನಮ್ಮನ್ನು ಕಾಯುವಂಥ ಕೆಲಸ. ಅದಕ್ಕೆ ದಾವೀದ ಧೈರ್ಯವಾಗಿ ಹೇಳ್ತಾನೆ ಏನಂತೇಳಿ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನಾನು ಹೆದರಲ್ಲ, ನಾನು ಭಯಪಡಲ್ಲ,
ಈ ದೊಣ್ಣೆ ಯಾರು? ಈ ಕೋಲ್ ಯಾರು? ಯೇಸು ಕ್ರಿಸ್ತನು, ದೇವದೂತರು. ಹಲ್ಲೆಲೂಯಾ. ಇವ್ರಿರೋವರೆಗೂ ನಾನು ಕೇಡಿಗೆ ಹೆದರನು, ರೋಗಕ್ಕೆ ಭಯಪಡಲ್ಲ. ಹಲ್ಲೆಲೂಯಾ. ಮಾಟ ಮಂತ್ರಗಳಿಗೆ ಭಯಪಡಲ್ಲ, ಯಾವ ಅಶುದ್ಧ ಆತ್ಮಗಳಿಗೆ ಭಯಪಡಲ್ಲ. ಕಾರಣ ನನ್ನನ್ನು ಕಾಯುವಂತ ಒಬ್ಬ ದೇವದೂತರ ದಂಡು ನನಗಾಗಿ ಸ್ವರ್ಗ ಪ್ಲಾನ್ ಮಾಡಿ ಆಲ್ರೆಡಿ ಇಟ್ಟಿದೆ. ನೀವು ನಂಬ್ತೀರಾ ಇಲ್ವೋ? ನೀವು ನಂಬ್ತೀರಾ ಇಲ್ವೋ? ಹಲ್ಲೆಲೂಯಾ. ನಾವು ಹೋಗುವಾಗೆಲ್ಲ ನನಗೊಂದು ನೆನಪಲ್ಲಿ ಹೋಗ್ತೀನಿ. ನಾನು ಒಂಟಿ ಅಲ್ಲ, ಆ ಕಡೆ ಒಂದು ಇಬ್ಬರು ದೇವದೂತರಿದ್ದಾರೆ, ಈ ಕಡೆ ಒಂದು ಇಬ್ಬರು ದೇವದೂತರಿದ್ದಾರೆ. ಈಗ ನಾನು ಯಾರು? VIP. ನಾನು ಯಾರು? VIP. VIP ಅಂದರೆ ಏನು? ಒಂದು ಸ್ಪೆಷಲ್ ಮನುಷ್ಯ, ಒಂದು ಸ್ಪೆಷಲ್ ವ್ಯಕ್ತಿ. ಆ ನೆನಪಲ್ಲಿ ನಾವು ಹೋಗ್ಬೇಕು. ನಾವೆಲ್ಲ ಹೆಂಗೆ ಗೊತ್ತಾ? ರಾತ್ರಿ 12 ಗಂಟೆ ಆದರೆ ಸಡನ್ನಾಗೆ ಗಂಡನಿಗೆ ವಾಶ್ರೂಮ್ಗೆ ಹೋಗ್ಬೇಕನ್ಸುತ್ತೆ. ಕೆಲವೊಂದು ಗಂಡ ಏನು ಮಾಡ್ತಾರೆ ಗೊತ್ತಾ? ಧೈರ್ಯಶಾಲಿಗಳು ಮನೆ ಒಳಗಡೆ ಇರೋ ಬಾತ್ರೂಮ್ಗೆ ಹೋಗಲ್ಲ, ಬೈಲಿಗೆ ಹೋಗ್ಬಿಡ್ತಾರೆ. ಅದೆಂಥ ಕತ್ತಲೆ ಆಗಿರಲಿ, ಏನೇ ಆಗಿರಲಿ. ಈ ಕೆಲವೊಂದು ಗಂಡಂದ್ರೆ ಹೇಳ್ತಾರೆ, ಶೋಭಾ, ಶೋಭಾ, ಏನ್ರಿ ನಿದ್ದೆಯಲ್ಲಿ ಸುಮ್ಮನೆ ತಾರೆ, ಎದ್ದೇಳು. ಯಾಕ್ರಿ? ನಾನು ಈಚೆ ಕಡೆ ಹೋಗ್ಬೇಕು, ಬಾ. ನಿಮಗೆ ಅರ್ಥ ಆಗಿಲ್ಲ? ಬಾ, ಅರ್ಥ ಆಗಿಲ್ಲ. ಭಯ ಜೊತೆನಲ್ಲಿ ಬಾ, ನಾನು ಹುಚ್ಚೆ. ಹಲ್ಲೆಲೂಯಾ. ಕೇಳಿ ಅಂತಿದ್ದೀರು, ಸುಮ್ಮನೆ ಟಪ್ಪನಾಗಿ ಕೇಳಿಸ್ತೀರಿ, ಕೇಳಿಸ್ಲ್ವಾ? ಅಲ್ಲಿ ಎಗಿರೋದು ಬೇಕು. ರಾತ್ರಿ ಎಲ್ಲ ಸೌಂಡು. ಯಾವುದು? ಹೆಣ್ಣು, ಗಂಡು ಬೇಕು, ಹೆಣ್ಣು ಬೇಕು ಕಿತ್ಲಾಡ್ಕೊತಾ ಇದೆ. ರಾತ್ರಿ ಎಲ್ಲ ಶಬ್ದ, ಒಂಥರ ಕಿರ್ಚಾಡ್ತಾ ಇದೆ, ಎಗರಾಡ್ತಾ ಇದೆ ರಾತ್ರಿ ಎಲ್ಲ. ಯಾವತ್ತು ಪ್ರಾರ್ಥನೆ ಮಾಡಿರೋರು ಅವತ್ತು ರಾತ್ರಿ ಎಲ್ಲ ಮೊಣಕಾಲಲ್ಲಿ ಸೋತ್ರಂ ಸೋತ್ರಂ ಅನ್ಯ ಭಾಷೆನೇ ಮಾತಾಡೋ. ಓ ರೀಖಾ ಫುಲ್ ಬೆಂಕಿ, ಫುಲ್ ಪ್ರಾರ್ಥನೆ. ಬೆಳಗ್ಗೆ ಆದ್ಮೇಲೆ ಮೀಟಿಂಗು. ಏನು? ರಾತ್ರಿಯಲ್ಲಿ ಅಂತ ಶಬ್ದ ಬಂದು, ಇದಕ್ಕಿದ್ದಾಗೆ ವ್ಯಾವ್ ಶಬ್ದ ಬಂತು, ಹೊಡೆದು ಏನೇನೋ ಶಬ್ದ ಬಂತ. ಹಲ್ಲೆಲೂಯಾ. ಗಂಡ ಹೇಳ್ತಾನೆ, ನಾನು ಕೇಳಿಸ್ಕೊಂಡೆ. ನೀನು ಗೊತ್ತಿಲ್ದಿರಂಗೆ ಎದ್ದಾಗ ನೋಡಿದೆ, ಅದು ದೇವ ಅಲ್ಲ, ಮ್ಯಾವ್ ಬೆಕ್ಕು. ಹಲ್ಲೆಲೂಯಾ. ಬೆಕ್ಕು. ಬಾತ್ರೂಮ್ಗೆ ಹೋಗಂಗಿಲ್ಲ, ಈಚೆ ಗಂಡ ಹೋಗಂಗಿಲ್ಲ. ರಾತ್ರಿ 10 ಗಂಟೆಗಳ ನೀ ಬರ್ರಿ. ಯಾಕೆ? ಭಯ. ಇವರ ಒಳಗಡೆ ಏನಿಲ್ಲ, ಇವರ ಒಳಗಡೆ ಒಂದು ನಂಬಿಕೆ ಇಲ್ಲ. ಯಾವ ನಂಬಿಕೆ? ಒಂದು ನಿರೀಕ್ಷೆ ಇಲ್ಲ. ಯಾವ ನಿರೀಕ್ಷೆ? ನಾನು ಯಾವಾಗ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಂಡು ಆವಾಗಲೇ ಸ್ವರ್ಗದ ದೇವರು ನನ್ನ ವಿಷಯದಲ್ಲಿ ದೇವದೂತರಿಗೆ ಅವನ ಕಾಟಲೇ. ಏನೇ ಒಂದು ವಾಕ್ಯವನ್ನ ಕಂಠಪಾಠ ಮಾಡ್ಕೊಂತ ಅವಾಗ ಮಾಡ್ಕೊಬೇಕು ನಾವು. ಕಂಠಪಾಠ ಇದೆಲ್ಲ ಮಾಡಲ್ಲ ನಾವು, ಬೇರೆ ಎಲ್ಲ ಮಾಡ್ಕೊಂತ. ಹಲ್ಲೆಲೂಯಾ. ಅವಾಗ ವಾಕ್ಯಗಳು ಕಂಠಪಾಠಗಳು ಮಾಡ್ಕೊಬೇಕು, ಇರ್ಬೇಕು ನಮ್ಮ ಒಳಗಡೆ. ಯಾಕಂದ್ರೆ ಸೈತನನ್ನು ಜಯಿಸ್ಬೇಕಾದ್ರೆ ವಾಕ್ಯ ಇರಬೇಕು, ವಾಕ್ಯದಲ್ಲೇ ಜಯಿಸಬೇಕು. ಅದಕ್ಕೆ ವಾಕ್ಯ ಕಂಠಪಾಠ ಮಾಡ್ಕೊಂಡ್ರೆ ಅದರಲ್ಲಿ ಒಂದು ವಾಕ್ಯ ನಾನು ಕಂಠಪಾಠ ಮಾಡಿಕೊಂಡೆ. ಕೀರ್ತನೆಗಳಲ್ಲಿ 125ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ, ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗೋ ಹಾಗೆ ಯೆಹೋವನು ಇಂದಿನಿಂದ ಸದಾಕಾಲವು ತನ್ನ ಜನರ ಸುತ್ತಲೂ ಇರುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮಗೆ ಅರ್ಥ ಆಗಿಲ್ಲ ಅಲ್ಲ? ಪರ್ವತಗಳು ಹೇಗಿರ್ತವೆ? ಚಿಕ್ಕದಾಗಿರ್ತದ. ಪರ್ವತ ಹೇಗಿರ್ತದೆ? ಪರ್ವತಗಳು ಯೆರೂಸಲೇಮಿನ ಸುತ್ತಲೂ. ಏನಕ್ಕೋಸ್ಕರ ಅಂತ ದೇವರಲ್ಲಿ ಹೇಳ್ತವ್ರೆ? ಪರ್ವತಗಳು ಸುತ್ತಲೂ ಇದು ಬಿಟ್ರೆ ಯಾವುದಾದ್ರೂ ಒಬ್ಬ ಕಳ್ಳ ಆಗಲಿ, ನರಿ ಆಗಲಿ, ಬೇರೆ ಯಾವುದು ದುಷ್ಟ ಕ್ರಿಮಿ
ದುಷ್ಟ ಮೃಗಗಳಾಗಲಿ ಒಳಗಡೆ ಹೋಗ್ಲಿಕ್ಕೆ ಆಗ್ತದಾ? ಸಾಧ್ಯವಾಗಲ್ಲ. ಹೋಗ್ಬೇಕಾದ್ರೆ ಆ ಪರ್ವತವನ್ನು ಹತ್ತಬೇಕು. ಅವನ ಪರ್ವತ ಹತ್ತಿ ಇಳಿಯೋಷ್ಟೊಳಗಡೆ ಅವನ ಗಾಡಿ ಪಂಚರ್ ಆಗಿಬಿಟ್ಟಿರ್ತದೆ. ಅಲ್ಲೂಯ, ಅಷ್ಟೊಂದು ಕಾವಲು ಯೆರೂಸಲೇಮಿನ ಸುತ್ತಲೂ ಇದೆ ಅಂತ ದೇವರು ತಿಳಿಯಪಡಿಸ್ತಾ ಇದ್ದಾರೆ. ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗೋ ಹಾಗೆ ಯೆಹೋವನು ಇಂದಿನಿಂದ ಸದಾಕಾಲವು ತನ್ನ ಜನರ ಸುತ್ತಲೂ ಅವರೇ ಇರ್ತಾರಂತೆ. ಅಲ್ಲೂಯ, ಯಾರಿರ್ತಾರಂತೆ? ದೇವರೇ ಇರ್ತಾರಂತೆ. ಮತ್ತಾಯನ ಬರ್ತ ಸುವಾರ್ತೆಯಲ್ಲಿ 28ನೇದಲ್ಲಿ ವಾಕ್ಯ ಬರ್ತದೆ, ಕೊನೆಯ ಭಾಗದಲ್ಲಿ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರ್ತೀನಿ. ಪ್ರೈಸ್ ದಿ ಲಾರ್ಡ್. ದೇವರು ದೇವದೂತರನ್ನ ನಮ್ಮನ್ನ ಕಾಯುವುದಕ್ಕಾಗಿ ಇಟ್ಟಿದ್ದಾರೆ. ನಾವು ಭಯಪಡೋ ಅವಶ್ಯಕತೆ ಇಲ್ಲ. ಸ್ಟೇಷನ್ ಹತ್ರ ಹೋಗ್ಲಿ, ಕತ್ತಲೆಯಲ್ಲಿ ಹೋಗ್ಲಿ, ಎಂಥದ್ರ ಮಧ್ಯದಲ್ಲಿ ಹೋಗ್ಲಿ, ಒಂಟಿಯಾಗಿ ಹೋಗ್ಲಿ, ಎಲ್ಲೇ ಹೋಗ್ಲಿ, ನೀವು ಭಯಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ಒಳಗಡೆ ನಿಮ್ಮ ಟಕ್ಕಂತ ಆಲೋಚನೆ ಬರಬೇಕು, ನನ್ನ ಪಕ್ಕದಲ್ಲಿ ದೇವದೂತರಿದ್ದಾರ, ನನ್ನ ಸುತ್ತಲೂ ದೇವದೂತರಿದ್ದಾರೆ, ಯೆರೂಸಲೇಮನ್ನ ಕಾಯುವಂತ ದೇವರು ನನ್ನನ್ನು ಕಾಯುವರಾಗಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಯೆರೂಸಲೇಮ್ ದೇವರ ಆಲಯ, ಹೊಸ ಒಡಂಬಡಿಕೆಯಲ್ಲಿ ಯೆರೂಸಲೇಮ್ ನಾವೇ. ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದೀರಾ? ಹಳೆ ಒಡಂಬಡಿಕೆಯಲ್ಲಿ ಯೆರೂಸಲೇಮ್ ಅಂತ ಹೇಳುವಾಗ ಅದು ಕಟ್ಟಲ್ಪಟ್ಟಂತ ದೇವರ ಆಲಯ, ಅದು ಯೆರೂಸಲೇಮ್. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಯೆರೂಸಲೇಮ್ ಅಂತ ಹೇಳುವಾಗ ಆ ಆಲಯ ನಾವೇ. ಆ ಆಲಯದ ಸುತ್ತಲೂ ಪರ್ವತಗಳಿರುವ ಹಾಗೆ ನಮ್ಮ ಸುತ್ತಲೂ ದೇವರ ಕಾವಲು, ದೇವರ ಅಗ್ನಿ, ದೇವರ ಬೇಲಿ ಅವನು ಆಗಿರುವಂತ ದೇವರಾಗಿರ್ತಾನೆ. ಅದಕ್ಕೆ ನಾವು ಭಯಪಡೋ ಅವಶ್ಯಕತೆ ಇಲ್ಲ. ಈ ಪೇತ್ರ ಮರ್ತೋಗ್ಬಿಟ್ಟ. ಯಾರು? ದೆವ್ವಗಳನ್ನ ಬಿಡಿಸಿದ್ದು, ಸತ್ತವ್ರನ್ನ ಎಬ್ಬಿಸಿದ್ದು, 5 ರೊಟ್ಟಿ 2 ಮೀನುಗಳನ್ನು ಅದ್ಭುತ ಮಾಡಿ ಅನೇಕ ಸಾವಿರಾರು ಗಟ್ಟಲೆ ಜನರಿಗೆ ಊಟ ಪಡಿಸಿದ್ದು, 12 ಪುಟ್ಟಿ ಮುಗಿಸಿದ್ದು, ಸಮುದ್ರದಲ್ಲಿ ಹೋಗುವಾಗ ನೀರು ತೆರೆಗಳು ಬಂದು ಬಡಿಯುವಾಗ ಶಾಂತ ಮಾಡಿದ್ದು, ಇದೆಲ್ಲ ಪೇತ್ರ ಮರ್ತೋಗ್ಬಿಟ್ಟು, ಯೇಸುವನ್ನ ಮರ್ತೋಗ್ಬಿಟ್ಟು ಭಯ ಪಡ್ತಾ ಇದ್ದಾನೆ. ಯಾವಾಗ ದೇವರ ಮಕ್ಕಳ ಜೀವಿತದಲ್ಲಿ ನೀವು ಭಯ ಪಡ್ಲಿಕ್ಕೆ ಪ್ರಾರಂಭ ಮಾಡ್ತಿರೋ, ತಿಳ್ಕೊಳ್ರಿ, ಶತ್ರು ಆವಾಗಲೇ ನಿಮ್ಮನ್ನ ಮುಳುಗಿಸೋದಕ್ಕಾಗಿ ಹೋಗ್ತಾ ಇದ್ದಾನೆ ಅಂತ ಅರ್ಥ. ಪೇತ್ರ ಭಯ ಪಡದೆ ಇರೋವರೆಗೂ ನೀರಿನ ಮೇಲೆ ನಡೆದ. ಪೇತ್ರನ ಒಳಗಡೆ ಭಯ ಬರಕ್ಕಿನ ಮುಂಚೆ ಅವನು ಧೈರ್ಯವಾಗಿ ನಿಂತ್ಕೊಂಡ. ಪೇತ್ರನ ಒಳಗಡೆ ಭಯ ಬರಕ್ಕಿನ ಮುಂಚೆ ಯಾರು ಮಾಡಿದ್ರಂತ ಅವನು ಒಳ್ಳೆ ಕಾರ್ಯವನ್ನ, ದೊಡ್ಡ ಚರಿತ್ರೆಯನ್ನ ಅವನು ಉಂಟು ಮಾಡ್ದ. ಅದು ಯಾವ ಚರಿತ್ರೆ? ಸಮುದ್ರದ ಮೇಲೆ ನೆಲ ಇಲ್ದಿರ ನೀರಿನ ಮೇಲೆ ನಡೆಯುವಂಥದ್ದು. ಇದುವರೆಗೂ ಯಾರು ಮಾಡಿಲ್ಲ ಅಂಥದ್ದು ಪೇತ್ರನ ಮಾಡ್ದ. ಹಲ್ಲೆಲೂಯಾ. ಆ ರೀತಿಯಾದ ಪೇತ್ರ, ಈ ರೀತಿಯಾಗಿ ದೊಡ್ಡ ಕಾರ್ಯ ಮಾಡಿರುವಂತ ಪೇತ್ರ ಸ್ವಲ್ಪ ಮುಂದೆ ಹೋಗುವಾಗ ಏನೋ ಒಂದು ವಿಷಯದಲ್ಲಿ, ಏನೋ ಒಂದು ಕಾರ್ಯದಲ್ಲಿ ಸಡನ್ ಆಗಿ ಅವನು ಭಯ ಪಟ್ಟು ಬಿಟ್ಟ. ದಿಗಿಲು ಅವನ ಒಳಗಡೆ ಬಂದ್ಬಿಡ್ತು, ಬೆದರಿಕೆ ಅವನ ಒಳಗಡೆ ಬಂದ್ಬಿಡ್ತು. ಅಯ್ಯಯ್ಯೋ ಅನ್ನೋ ಒಂದು ಜೀವಿತ, ಒಂದು ಕಾರ್ಯ ಅವನ ಒಳಗಡೆ ಬಂದ್ಬಿಡ್ತು. ಯಾವಾಗ ಅವನಲ್ಲಿ ಭಯ ಬಂತು, ಆವಾಗ ಶತ್ರು ಲೋಕ ಅವನ ಮುಳುಗಿಲಿಸ್ಲಿಕ್ಕೆ ಮುಂದಾಯ್ತು. ಇವತ್ತು ಎಷ್ಟೋ ಜನರು ಧೈರ್ಯ ಕಳ್ಕೊಂಡು ತಾನೇ ಸಾಯ್ತಾ ಇರೋದು. ಇವತ್ತು ಎಷ್ಟೋ ಜನರು ಧೈರ್ಯ ಕಳ್ಕೊಂಡು ತಾನೇ ಸೂಸೈಡ್ಗಳು ಮಾಡ್ಕೊಳ್ತಾ ಇರೋದು. ಇವತ್ತು ಎಷ್ಟೋ ಜನರು ಧೈರ್ಯ ಕಳ್ಕೊಂಡು ತಾನೇ ಸ್ಕೂಲ್ಗೆ ಹೋಗ್ದಿರಾ, ಎಕ್ಸಾಮ್ ಬರೀದಿರಾ, ಕಾಲೇಜ್ಗೆ ಹೋಗ್ದಿರಾ, ಎಕ್ಸಾಮ್ ಬರೀದಿರಾ, ನನ್ನ ಜೀವನ ಏನಾಗ್ಬಿಡುತ್ತೋ ಏನೋ ಭಯ. ಭಯದಲ್ಲಿ ಅನೇಕ ಜೀವಿತ ಕೊಚ್ಚಿಕೊಂಡು ಹೋಗ್ತಾ ಇದೆ, ಅನೇಕರ ಬದುಕು ಕೊಚ್ಚಿಕೊಂಡು ಹೋಗ್ತಾ ಇದೆ. ಅದಕ್ಕೆ ಸ್ತ್ರೀಯರು ಯೇಸುವನ್ನು ನೋಡುವುದಕ್ಕಾಗಿ ಸಮಾಧಿ ಹತ್ರ ಹೋಗುವಾಗ ಅಲ್ಲಿ ದೇವದೂತನು ಹೇಳಿದ ಒಂದೇ ಒಂದು ಮಾತು ಫಸ್ಟ್ ಏನಂತೇಳಿ, ಭಯ ಪಡಬೇಡ್ರಿ, ಭಯ ಪಡಬೇಡ್ರಿ. ಅಲ್ಲಿಂದ ಯೇಸು ಎದ್ದು ಶಿಷ್ಯರ ಮುಂದೆಗಡೆ ಬರುವಾಗ ಎಲ್ಲ ಭಯ ಪಡ್ತಾ ಇದ್ರು ಭೂತ ಅಂತ ಹೇಳಿ. ಹಾಗೆ ಯೇಸು ಹೇಳಿದೇನು ಗೊತ್ತಾ? ಭಯ ಪಡಬೇಡ್ರಿ, ನಾನೇ ಯೇಸು. ಹಲ್ಲೆಲೂಯಾ. ಇಲ್ಲಿ ಪೇತ್ರನ ಭಯ ಪಡಕ್ಕಿನ ಮುಂಚೆ ಕ್ರಿಸ್ತನ ಮುಖಾಮುಖಿಯಾಗಿ ನೇರವಾಗಿ ಅವನು ಪ್ರಯಾಣ ಮಾಡ್ತಾ ಇದ್ದಾನೆ, ಅವನು ನಡೀತಾ ಇದ್ದಾನೆ, ಅವನು ಜೀವಿಸ್ತಾ ಇದ್ದಾನೆ, ಅವನು ಜಯಿಸ್ತಾ ಇದ್ದಾನೆ. ಯಾವಾಗ ಇವನ ಜೀವನದಲ್ಲಿ ಸ್ವಲ್ಪ ಭಯ ಬಂತು, ಅಲ್ಲಾಡ್ಲಿಕ್ಕೆ ಪ್ರಾರಂಭವಾದ. ಇವತ್ತು ನಿನ್ನ ಒಳಗಡೆ ಭಯ ಏನಾದರೂ ಇದ್ರೆ ತೆಗೆದು ಬಿಸಾಗುವ ಕಾರಣ, ಇವತ್ತು ನಿನ್ನ ಜೀವನದಲ್ಲಿ ಜಯ ಹೊಂದಲಿಕ್ಕೆ ಆಗದಿರೋ ಕಾರಣ ಭಯ.
ಭಯವನ್ನು ತೆಗೆದು ಬಿಸಾಕಿ ಹೇಳ್ರಿ, ನನ್ನ ದೇವರು ಎಲ್ಲವನ್ನ ಜಯಿಸಿರುವ ದೇವರು, ಎಲ್ಲವುಗಳ ಮೇಲೆ ಜಯ ಕೊಡೋ ದೇವರು. ನಾನು ಭಯ ಪಡಲ್ಲ. ಅದು ಎಂಥ ವಿಷಯಗಳಾಗಿರಲಿ, ಅದು ಎಂಥ ಕಾರ್ಯಗಳಾಗಿರಲಿ, ನಾನು ಭಯ ಪಡಲ್ಲ. ಕಾರಣ ನನ್ನ ದೇವರು ಭಯ ಹುಟ್ಟಿಸುವ ದೇವರಲ್ಲ, ನನ್ನ ದೇವರು ಧೈರ್ಯ ಪಡಿಸುವ ದೇವರು. ಹಲ್ಲೆಲೂಯಾ. ಪೇತ್ರ ಭಯಪಟ್ಟು ಮುಳುಗುತ್ತಾ ಇದ್ದಾನೆ. ಇವತ್ತು ಅನೇಕರ ಜೀವಿತ ಮುಳುಗಿ ಹೋಗುವ ಹಾಗೆ ಆಗ್ತಾ ಇದೆ. ಅನೇಕರ ಬದುಕು ಮುಳುಗಿ ಹೋಗುವ ಹಾಗೆ ಆಗ್ತಾ ಇದೆ. ಅದಕ್ಕೆ ಕಾರಣ ಏನು ಗೊತ್ತಾ? ಭಯ. ಪತ್ರಿಕೆಗಳಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನಮಗೆ ಕೊಡಲ್ಪಟ್ಟಂಥ ಆತ್ಮ ಭಯದ ಆತ್ಮ ಅಲ್ಲ, ನಮಗೆ ಕೊಡಲ್ಪಟ್ಟಂಥ ಆತ್ಮ ಧೈರ್ಯದ ಆತ್ಮ. ಪ್ರೀತಿ, ನಿಜವಾದ ಯೇಸುವಿನ ಪ್ರೀತಿ ಭಯವನ್ನು ತೆಗೆದು ಬಿಸಾಕತ್ತೆ. ನಿಜವಾದ ಯೇಸುವಿನ ಪ್ರೀತಿ ನಿನ್ನ ಒಳಗಡೆ ಬಂದ್ಬಿಟ್ರೆ, ಆ ಪ್ರೀತಿ ನಿನ್ನ ಒಳಗಡೆ ಧೈರ್ಯವನ್ನು ಇಡುತ್ತೆ. ಅದೇನೇ ಬರಲಿ, ಅದೇನೇ ಎದುರಾಗಲಿ, ನೀವು ಭಯ ಪಡಲ್ಲ, ನೀವು ಧೈರ್ಯವಾಗಿರ್ತೀರಿ. ಯಾಕೆಂದ್ರೆ ಬೆಟ್ಟವನ್ನು ಕಿತ್ತುಕೊಂಡು ಹೋಗುವಂತ ನೀನು ಹೇಳಿದ್ರೆ, ಆ ಬೆಟ್ಟ ಕಿತ್ತುಕೊಂಡೋಗಿ ಸಮುದ್ರದಲ್ಲಿ ಬೀಳುತ್ತೆ ಅಂತೇಳಿ ಮಾತು ಕೊಟ್ಟವನು, ವಾಗ್ದಾನ ಮಾಡಿದವನು, ಹೇಳಿ ಧೈರ್ಯ ಪಡಿಸಿದವನು ಮನುಷ್ಯನಲ್ಲ, ಯೇಸು ಕ್ರಿಸ್ತನು. ಅವರು ಒಂದು ಕಲ್ಲು, ಒಂದು ಚಪ್ಪಡಿ ಅಂತ ಹೇಳಿಲ್ಲ ಯೇಸು ಸ್ವಾಮಿ. ಅವ್ರು ಹೇಳಿದೇನು ಗೊತ್ತಾ? ದೊಡ್ಡ ಬಂಡೆ ನಿನ್ನ ಮುಂದೆಗಡೆ ಬಂದು ನಿಂತರೂ ಕೂಡ ಸಾಸಿವೆ ಕಾಳಿನಷ್ಟು ನಂಬಿಕೆ ನಿನ್ನ ಒಳಗಡೆ ಇದ್ದರೆ, ಆ ಬೆಟ್ಟವನ್ನು ನೋಡಿ ನೀನು ಹೇಳಬೇಕು, ಏ ಬೆಟ್ಟವೇ, ನಾನು ಈ ಲೋಕದಲ್ಲಿ ಇರುವಂಥವನಾಗಿರ್ಬೋದು, ಇರುವಂಥವಳಾಗಿರ್ಬೋದು, ನಾನು ನಿನ್ನ ಮುಂದಗಡೆ ನೋಡುವಾಗ ಚಿಕ್ಕವನಾಗಿ ಕಾಣಬಹುದು, ಚಿಕ್ಕವಳಾಗಿ ಕಾಣಬಹುದು, ಆದರೆ ಐ ಆಮ್ ಸ್ಪೆಷಲ್. ನಾನು ವಿಶೇಷವಾದವನು, ನಾನು ವಿಶೇಷವಾದವಳು. ಕಾರಣ ನಾನು ನೋಡಲಿಕ್ಕೆ ಮನುಷ್ಯನೇ, ನಾನು ನೋಡಲಿಕ್ಕೆ ಮನುಷ್ಯಳೇ. ನಾನು ಈ ಲೋಕದವನೇ ಇಲ್ಲ ಅಂತಲ್ಲ, ಆದರೂ ಕೂಡ ಈ ಲೋಕದಲ್ಲಿ ಇರುವವನಿಗಿಂತಲೂ ನನ್ನ ಒಳಗಡೆ ಇರುವವನು ದೊಡ್ಡವನಾಗಿದ್ದಾನೆ. ನನ್ನ ಒಳಗಡೆ ಇರುವವನು ಭಯಂಕರನಾಗಿದ್ದಾನೆ. ನನ್ನ ಒಳಗಡೆ ಇರುವವನು ಎಲ್ಲವನ್ನ ಜಯಿಸುವುದಕ್ಕೆ ಸಾಮರ್ಥ್ಯವುಳ್ಳವನಾಗಿದ್ದಾನೆ. ಅವನ ಒಳಗಡೆ ಇದ್ದಾನೆ. ಹೇ ದೊಡ್ಡ ಪರ್ವತವೇ, ಹೇ ದೊಡ್ಡ ಬೆಟ್ಟವೇ, ನೀನು ಎಷ್ಟು ಮಾತ್ರ ಕಿತ್ತುಕೊಂಡು ಹೋಗು ಅಂತೇಳಿ ನೀನು ಒಂದು ಕಟ್ಟಲೆ ಕೊಟ್ರೆ, ಅದು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬಿದ್ದೋಗುತ್ತೆ. ಅಷ್ಟು ದೊಡ್ಡ ಬಂಡೆನ ಕಿತ್ಕೊಂಡು ಹೋಗಿ ಬೀಳ್ತದೆ ಅಂದರೆ ಹೋರಾಟಗಳು ಎಷ್ಟು ಮಾತ್ರ ರೀ, ಸಮಸ್ಯೆಗಳು ಎಷ್ಟು ಮಾತ್ರ ರೀ. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ನಾನೇ ನಿಮಗೆ ಉದಾಹರಣೆ ಇಲ್ವಾ ಅಂತ ಯೇಸು ಹೇಳ್ತಾರೆ. ಏನಪ್ಪ ಉದಾಹರಣೆ? ಲೋಕದಲ್ಲಿ ನಿಮಗೆ ಸಂಕಟಗಳು, ಹೋರಾಟಗಳು, ಹಿಂಸೆಗಳು ಉಂಟು. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಇದೆ. ನನ್ನ ನಂಬಿ ಬರೋರಿಗೆ ಇದೆ, ನನ್ನ ಹಿಂಬಾಲಿಸ್ಕೊಂಡು ಬರೋರಿಗೆ ಇದೆ, ಸ್ವರ್ಗ ಬೇಕು ಅನ್ನೋರಿಗೆ ಇಕ್ಕಟ್ಟದ ಬಾಗಿಲು ಇದೆ. ಆದರೆ ನಾನು ಯಾರು? ನಾನು ಅವುಗಳೆಲ್ಲವನ್ನ ಜಯಿಸಿದ್ದೇನೆ. ನೀವು ಕೂಡ ಜಯಿಸುವಂತ ಹಂಗಿನಲ್ಲಿದ್ದೀರಿ. ಯಾಕೆ? ನಾವು ಸತ್ತು ಹೂಡಲ್ಪಟ್ಟು ಕ್ರಿಸ್ತನ ಒಟ್ಟಿಗೆ ನಾವು ಕೂಡ ಶಿಲುಬೆಯಲ್ಲಿ ಹಾಕಲ್ಪಟ್ಟಿದ್ದೀವಿ ಅಂತ ವಾಕ್ಯ ಹೇಳುತ್ತೆ. ಹೌದಾ ಇಲ್ವಾ? ರೋಮಾಪುರದವರಿಗೆ 6ನೇ ಅಧ್ಯಾಯದಲ್ಲಿ ನೀವು ವಾಕ್ಯಗಳನ್ನು ಓದ್ಕೊಂಡು ಬರುವಾಗ ನಮ್ಮನ್ನ ಕ್ರಿಸ್ತನೊಟ್ಟಿಗೆ ಶಿಲುಬೆಯಲ್ಲಿ ಹಾಕಿದೀವಂತೆ. ಈಗ ಈ ಶಿಲುಬೆಯಲ್ಲಿ ಜಯಿಸಿದ ಯಾರು? ಯೇಸು ಕ್ರಿಸ್ತನ ಜಯಿಸಿಲ್ವಾ? ಸೈತಾನನ ಜಯಿಸಿಲ್ವಾ? ಲೋಕವನ್ನ ಜಯಿಸಿಲ್ವಾ? ಮರಣವನ್ನ ಜಯಿಸಿಲ್ವಾ? ಎಲ್ಲ ಹೋರಾಟಗಳನ್ನ ಜಯಿಸಿಲ್ವಾ? ಯೇಸು ಹೇಳ್ತಾರೆ, ನೀವು ಮಾತ್ರ, ನಾನು ಮಾತ್ರ ಅಲ್ಲ, ನೀವು ಕೂಡ ಶಿಲುಬೆಗೆ ಹಾಕಲ್ಪಟ್ಟಿದ್ದೀರಿ. ನೀವು ಕೂಡ ಶಿಲುಬೆಯಲ್ಲಿ ನನ್ನೊಂದಿಗೆ ಜಯಿಸಲ್ಪಟ್ಟವರಾಗಿದ್ದೀರಿ. ಒಬ್ಬರು ಮಾತ್ರ ಶಿಲುಬೆಯಲ್ಲಿ ಜಯಿಸಿದಂತ ಆ ಯೇಸುವಿನ ಶಕ್ತಿ ಇವರುಗಳ ಮೇಲೆ ಇರಲಿ.
ನೀನು ಯಾವ ವಿಷಯಗಳ ಮೇಲೆ ಭಯಪಟ್ಟುಕೊಂಡು ಗೋಳಾಡಿ ಹತ್ತುಕೊಂಡು ಇಲ್ಲಿ ಬಂದಿದ್ಯೋ, ಇವತ್ತು ದೇವರು ಹೇಳ್ತಾ ಇದಾರೆ ನಿನ್ನ ಮುಂದಗಡೆ ಅದು ಇವತ್ತು ಸೋಲಲ್ಪಡುತ್ತೆ, ಅದ್ರ ತಲೆ ತಗ್ಗಿಸಲ್ಪಡುತ್ತೆ, ನಿನ್ನ ತಲೆ ಎತ್ತಲ್ಪಡುತ್ತೆ ಅದ್ರ ಮುಂದಗಡೆ. ಶಾಬಾದ ಡಾಗದ ಬೌ ಬಾ 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 ಡಾಗದ ಬೌ. Yes, Jesus. ಕೆಲ ಜನರು ಕೆಲವೊಂದು ವಿಷಯಗಳಲ್ಲಿ ನನ್ನ ಬದುಕು, ನನ್ನ ಜೀವನ, ನನ್ನ ಲೈಫ್ ಏನಾಗುತ್ತೋ ಅಂತ ಹೇಳಿ ಭಯಪಟ್ಟು ಅಳುವಂಥವ್ರು. ಕೆಲವು ಜನರು ನನ್ನ ಜೀವನ ಮುಗಿದೋಗ್ಬಿಟ್ಟಿದೆ, ನನಗೆ ಎದ್ದೇಳಕ್ಕೆ ಆಗ್ತಲ್ಲ ಅಂತೇಳಿ ಗೋಳಾಡುವಂಥವ್ರು. ಇವತ್ತು ದೇವರು ಹೇಳ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಪೇತ್ರನನ್ನು ನಾನು ಕರವನ್ನು ಕೊಟ್ಟು ಎಬ್ಬಿಸಿ ಅವನ ಬಲಪಡಿಸಿ ಮತ್ತೆ ಆ ನೀರಿನ ಮೇಲೆ ನಿಲ್ಲಿಸಿದನೋ, ಹಾಗೆಯೇ ಇವತ್ತು ನಾನು ನಿನ್ನನ್ನು ಯಾವ ವಿಷಯದಲ್ಲಿ ಸೋಲಲ್ಪಟ್ಟವನಾಗಿ ಭಯಪಟ್ಟು ನಡುಗುತ್ತಾ ಕಣ್ಣೀರಾಗಿ ಗೋಳಾಡ್ತಾ ಇದೆಯೋ ಆ ವಿಷಯ ಮೇಲೆ ಇವತ್ತು ನಾನು ನಿನ್ನ ಕೈ ಹಿಡಿದು ಎತ್ತುವುದಕ್ಕಾಗಿ ಹೋಗ್ತಿದ್ದೇನೆ. ಅರೈಸ್, ಅರೈಸ್. ಕೆಲವು ಜನರ ಕರವನ್ನ ಯೇಸು ಮುಡ್ತಾ ಇದ್ದಾರೆ. ಕೆಲವೊಬ್ಬರ ಕರ್ರವನ್ನ ಯೇಸು ಮುಡ್ತಾ ಇದ್ದಾರೆ. ಯಾವುದಕ್ಕಾಗಿ ಗೊತ್ತಾ? ನಿನ್ನನ್ನು ಎಬ್ಬಿಸುವುದಕ್ಕಾಗಿ. ಮುಳುಗುವ ಅವಸ್ಥೆಯಿಂದ, ತೀರಿ ಹೋದ ಅವಸ್ಥೆಯಿಂದ, ಮುಗಿದು ಹೋದ ಅವಸ್ಥೆಯಿಂದ, ಇನ್ನಾಗಲ್ಲ ಅಂತ ಹೇಳುವ ಅವಸ್ಥೆಯಿಂದ ನನ್ನ ಯೇಸು ನಿನ್ನ ಎಬ್ಬಿಸ್ತಾ ಇದ್ದಾನೆ. ಅವನ ಕಾರ್ಯವನ್ನ ಕೊಟ್ಟೆ. ಅಪ್ಪ ನಿನ್ ಕಾರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಪಾತ್ರೆಯ ಮಾಡಿರುವೆ. ಎಲ್ಲರೂ ಸೇರಿ ಆಡ್ರಿ. ಅಪ್ಪ ನಿನ್ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನ ಆರಾಧಿಪೆ, ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನ ಆರಾಧಿಪೆ. ಆರಾಧನೆ ನನ್ನ ಹೆಸಯ್ಯ, ಕೊಂಡಾಡುವೆ ನನ್ನ ಹೆಸಯ್ಯ. ಆರಾಧನೆ ನನ್ನ ಹೆಸಯ್ಯ, ಕೊಂಡಾಡುವೆ ನನ್ನ ಹೆಸಯ್ಯ. ಅಪ್ಪ ನಿನ್ ಕಾರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ಅಪ್ಪ ನಿನ್ ಕಾರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ. ಎಲ್ಲರೂ ಸೇರಿ ಕರಗಳ ತಟ್ಟಿ, ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಸುವೆ, ಆರಾಧಿಸುವೆ ನಿನ್ನ ಆರಾಧಿಸುವೆ. ಕರಗಳ ತಟ್ಟಿ ತಟ್ಟಿ ಆರಾಧಿಸುವೆ, ಆರಾಧಿಸುವೆ ನಿನ್ನ ಆರಾಧಿಸುವೆ. ಆರಾಧನೆ ನನ್ನ ಹೆಸಯ್ಯ, ಕೊಂಡಾಡುವೆ ನನ್ನ ಹೆಸಯ್ಯ. ಆರಾಧನೆ ನನ್ನ ಹೆಸಯ್ಯ, ಕೊಂಡಾಡುವೆ ನನ್ನ ಹೆಸಯ್ಯ. ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೆ ನೀ, ನಿನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೆ ನೀ, ನಿನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಓ ಆರಾಧಿಪೆ ನಿನ್ನ ಆರಾಧಿಸೇ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನ ಆರಾಧಿಪೆ. ಆರಾಧನೆ ನನ್ನ ಹೆಸಯ್ಯ, ಕೊಂಡಾಡುವೆ
ನನ್ನೇಸಯ್ಯ ಆರಾಧನೆ ನನ್ನೇಸಯ್ಯ ಕೊಂಡಾಡುವೆ ನನ್ನೇಸಯ್ಯ ತಪ್ಪಿ ಹೋದ ಮಗನಂತಿದ್ದೆ ಎಲ್ಲವನ್ನು ಕಳೆದುಕೊಂಡು ಬಂದೆ ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ನಿನ್ನ ಮಗನ ಸ್ಥಾನವನ್ನೇ ಕೊಟ್ಟೆ ತಪ್ಪಿ ಹೋದ ಮಗನಂತಿದ್ದೆ ಎಲ್ಲವನ್ನು ಕಳೆದುಕೊಂಡು ಬಂದೆ ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟೆ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನ ಆರಾಧಿಪೆ ಹೋ ಕರಗಳ ತಟ್ಟಿ ತಟ್ಟಿ ಆರಾಧಿಸುವೆ ಆರಾಧಿಸುವೆ ನಿನ್ನ ಆರಾಧಿಪೆ ಆರಾಧನೆ ನನ್ನೆಸಯ್ಯ ಕೊಂಡಾಡುವೆ ನನ್ನೆಸಯ್ಯ ಯೇಸುವೇ ಆರಾಧನೆ ನನ್ನೇಸಯ್ಯ ಎಂತ ಒಳ್ಳೆ ದೇವರಪ್ಪ ಬಿದ್ದು ಹೋದ ನನ್ನ ಜೀವಿತ ಮುಳುಗಿ ಹೋದ ನನ್ನ ಜೀವಿತ ಎಲ್ಲ ಮುಗಿತು ಎಂಬುದಾಗಿ ನನ್ನ ಜೀವಿತವನ್ನ ನಿನ್ನ ಕಾರ್ಯವನ್ನ ಕೊಟ್ಟಿ ಎಬ್ಬಿಸಿದಿರೇ ಎತ್ತಿದಿರೇ ಎತ್ತಿ ನಿಲ್ಲಿಸಿದಿರೇ ಸ್ತೋತ್ರ ಸ್ತೋತ್ರ ನನ್ನೇಸಯ್ಯ ಆರಾಧನೆ ಆರಾಧನೆ ನನ್ನೇಸಯ್ಯ ಕೊಂಡಾಡುವೆ ನನ್ನೇಸಯ್ಯ ಆರಾಧನೆ ಆರಾಧನೆ ನಿನಗೆ ಮಾಡಿದೀರಾ ಇನ್ಯಾರು ನನ್ನ ಆರಾಧನೆ ಮಾಡಬೇಕು ನಾನ್ ನಿಮಗೆ ಕೈ ತಟ್ಟಿದ್ದೀರಾ ಇನ್ಯಾರು ನನ್ನ ಕೈ ತಟ್ಟಬೇಕು ನಾನ್ ನಿನಗಾಗಿ ಬಾಯಿ ತೆರೆದು ಸ್ತುತಿಸ್ತೀರಾ ಇನ್ಯಾರು ನನ್ನ ಬಾಯಿ ತೆಗೆದು ಸ್ತುತಿಸ್ಬೇಕು ನನ್ನ ಸ್ತುತಿಗೆ ನೀನೇ ಯೋಗ್ಯನು ನನ್ನ ಆರಾಧನೆಗೆ ನೀನೇ ಯೋಗ್ಯನು ಯಾಕೆ ಅಂದ್ರೆ ನನ್ನನ್ನ ನಾಶನ ಗುಂಡಿಯಿಂದ ಕೆಸರಿನ ಗುಂಡಿಯಿಂದ ತಿಪ್ಪೆಯ ಗುಂಡಿಯಿಂದ ಧೂಳಿನ ಗುಂಡಿಯಿಂದ ಎತ್ತಿರಿ ಕೊಂಡಾಡುವೆ ನನ್ನೇಸಯ್ಯ ಆರಾಧನೆ ನನ್ನೇಸಯ್ಯ ಕೊಂಡಾಡುವೆ ನನ್ನೇಸಯ್ಯ ಆರಾಧನೆ ಆರಾಧನೆ ನನ್ನೇಸಯ್ಯ ಕೊಂಡಾಡುವೆ ನನ್ನೇಸಯ್ಯ ಆರಾಧನೆ ನನ್ನೇಸಯ್ಯ ಕೊಂಡಾಡುವೆ ನನ್ನೇಸಯ್ಯ ರಿಖಾಬಾದಾದಾದಾದಾ. ಕೊಂಡಾಡುವೆ ನನ್ನೇಸಯ್ಯ ಶಾಬಾದಾದಾದಾದವೋ. ನನ್ನೇಸಯ್ಯ ರಿಖಾಮಾಮಾದಾದಾದಾದಬಾ. ಕೊಂಡಾಡುವೆ ನನ್ನೇಸಯ್ಯ ಓ. ಆರಾಧನೆ ನನ್ನೇಸಯ್ಯ ಕೊಂಡಾಡುವೆ ನನ್ನೇಸಯ್ಯ ಆರಾಧನೆ ನನ್ನೇಸಯ್ಯ ಕೊಂಡಾಡುವೆ ನನ್ನೇಸಯ್ಯ ಆರಾಧನೆ ನನ್ನೇಸಯ್ಯ ಕೊಂಡಾಡುವೆ ನನ್ನೇಸಯ್ಯ ಆರಾಧನೆ ನನ್ನೇಸಯ್ಯ ಕೊಂಡಾಡುವೆ ನನ್ನೇಸಯ್ಯ ಯೇಸುವೇ ಆರಾಧನೆ ನನ್ನೇಸಯ್ಯ ನಿನಗೆ ಆರಾಧನೆ ಕೊಂಡಾಡುವೆ ಯೇಸುವೇ. ಹೋ. ಆರಾಧನೆ ಬಾಬಾದಾದಾದಾದಬಾ. ಶಬ್ದವಾದಿಗಾರನು. ಕೊಂಡಾಡುವೆ ನನ್ನೇಸಯ್ಯ ಆರಾಧನೆ ನನ್ನೇಸಯ್ಯ ಕೊಂಡಾಡುವೆ ನನ್ನೇಸಯ್ಯ Hallelujah. 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 ಕೆಲವರ ಜೀವಿತವನ್ನ ಮುಳುಗಿ ಹೋಯ್ತು ತೀರಿ ಹೋಯ್ತು ಇದು ನನ್ನ ಕೈಲಿ ಆಗಲ್ಲ ಇನ್ನು ನಾನು ಸೋತೋಗಿದ್ದೇನೆ ಇನ್ನು ಯಾವುದೇ ಕಾರಣಕ್ಕೂ ಯಾರಿಂದಲೂ ಸಾಧ್ಯ ಇಲ್ಲ ಅಂತೇಳಿ ನೀನು ತೀರ್ಮಾನ ಮಾಡಿ ಕೂತ್ಕೊಂಡಿರುವಂಥ ಒಂದು ವ್ಯಕ್ತಿ ಆಗಿದ್ದರೆ ಕರ್ತನು ಹೇಳ್ತಾ ಇದ್ದಾನೆ ಪೇತ್ರನ ಮುಂದಗಡೆ ಬಂದ ದೈವ ಪೇತ್ರನ ಮುಂದಗಡೆ ಪ್ರಕಟವಾಗಿದ್ದ ದೈವ ಇದು ಇವತ್ತು ನಾನು ನಿನಗಾಗಿ ನಿನ್ನ ಮುಂದಗಡೆ ಬಂದಿದ್ದೇನೆ ನಿನ್ನ ಮುಂದೆಗಡೆ ಬಂದಿದ್ದೇನೆ ನಿನ್ನ ಮುಂದೆಗಡೆ ನಡೆದಾಡ್ತಾ ಇದ್ದಾನೆ ಧೈರ್ಯವಾಗಿರು ನಿನ್ನ ಕರವನ್ನು ನನ್ನ ಕೈಯಲ್ಲಿ ಕೊಡು ನಿನ್ನ ಕೈ ನನ್ನ ಕರದಲ್ಲಿ ಕೊಡು ನನ್ನ ಕರ ಇವತ್ತು ನಿನ್ನನ್ನು ಇಳಿದು ಎಬ್ಬಿಸುವುದಕ್ಕಾಗಿ ಎತ್ತುವುದಕ್ಕಾಗಿ ನಿಲ್ಲಿಸುವುದಕ್ಕಾಗಿ ಹೋಗ್ತಾ ಇದೆ ಒಪ್ಪಿಸಿಕೊಡ್ರಿ ಹಾಲೆಲೂಯಾ ಹಾಲೆಲೂಯಾ ಪೇತ್ರನ ಮುಳುಗೋದ ಹರರೆ ಪೇತ್ರ ನೀನು ಯಾರು ನಂಬ್ಕೊಂಡು ಬಂದೆ ಪೇತ್ರ ಹೇಳಿರ್ಬೋದು
ಪೇತ್ರ ಹೇಳಿರ್ಬೋದು, ನಾನು ಯೇಸುವನ್ನು ನಂಬಿಕೊಂಡು ಬಂದೆ, ನಾನು ಯೇಸುವಿನಲ್ಲಿ ಭರವಸೆ ಇಟ್ಟುಕೊಂಡು ಬಂದೆ, ಅವರಿದ್ದಾರೆ ಎಂಬ ಧೈರ್ಯದಲ್ಲಿ ನಾನು ಮುಂದೆ ಬಂದೆ. ಆದರೆ ಏನೋ ಒಂದು ಕಾರಣ, ಏನೋ ಒಂದು ವಿಷಯ ನನ್ನ ಮುಂದೆಗಡೆ ಹಾದು ಹೋಯಿತು. ನಾನು ಯೇಸುವನ್ನು ಮರೆತು ಹೋಗ್ಬಿಟ್ಟೆ, ನಾನು ಯೇಸುವನ್ನು ಮರೆತು ಹೋಗ್ಬಿಟ್ಟೆ. ಅಯ್ಯಯ್ಯೋ, ನಾನು ಯೇಸುವನ್ನು ನಾನು ಮರೆತು ನಾನು ಮುಳುಗಿ ಹೋಗ್ಬಿಟ್ಟೆ. ನಾನು ಮುಳುಗಿ ಒದ್ದಾಡ್ತಾ ಇದ್ದೀನಿ. ಕರೆದಿದ್ದು ಯೇಸುವೆ, ಬಾ ಅಂತ ಹೇಳಿದ ಯೇಸುವೆ. ಆ ಶಬ್ದ ನಾನು ಕೇಳಿದೆ, ಯೇಸುವಿನ ಕರೆಯನ್ನು ನಾನು ಕೇಳಿದೆ. ಆ ಕರೆಯನ್ನು ಹೂಗುಟ್ಟಿಯೇ ನಾನು ಬಂದಿದ್ದು. ಆದರೆ ನಡ್ಕೊಂಡು ಬರ್ತಾ ಇರುವಾಗಲೇ ನನ್ನ ಮುಂದೆಗಡೆ ಕೆಲವೊಂದು ವಿಷಯಗಳು ಬಂತು. ಆ ವಿಷಯಗಳು ಬರುವಾಗ, ಆ ವಿಷಯಗಳು ನೋಡುವಾಗ ನಾನು ಯೇಸುವನ್ನು ನೋಡೋಕ್ಕಾಗಿಲ್ಲ, ನಾನು ಯೇಸುವನ್ನು ನೋಡೋಕ್ಕಾಗಿಲ್ಲ, ನಾನು ಯೇಸುವನ್ನು ನೋಡೋಕ್ಕಾಗಿಲ್ಲ. ನಾನು ಯೇಸುವನ್ನು ಮರೆತು ಹೋಗ್ಬಿಟ್ಟೆ, ಯೇಸುವನ್ನು ಮರೆತು ಬಿಟ್ಟೆ, ಯೇಸುವನ್ನು ಬಿಟ್ಟು ಬಿಟ್ಟೆ. ಇವತ್ತು ನಾನು ಮುಳುಗಲಿಕ್ಕೆ ಕಾರಣ ನಾನು ಯೇಸುವನ್ನು ಮರೆತು ಹೋಗ್ಬಿಟ್ಟೆ, ಯೇಸುವನ್ನು ಬಿಟ್ಟು ಬಿಟ್ಟೆ, ಯೇಸುವನ್ನು ನೋಡೋಕ್ಕಾಗದೆ ನಾನು ಮುಳುಗ್ತಾ ಇದ್ದೀನಿ. ಯೇಸುವೇ, ಅಪ್ಪ, ಏನೋ ಒಂದು ಮುಂದೆ ಕಡೆ ಬಂದಪ್ಪ, ಅಕಸ್ಮಾತಾಗಿ ನಾನು ಬಿದ್ದೋಗ್ಬಿಟ್ಟೆ ದೇವರ. ನನ್ನ ಮುಂದೆ ಕಡೆ ಏನು ಬಂತಪ್ಪ, ಅಕಸ್ಮಾತಾಗಿ ನಾನು ಏನೋ ಮಾಡಿ ಹೇಗೋ ಬಿದ್ದೋಗ್ಬಿಟ್ಟೆ. ನನ್ನ ಕೈಲಿ ಆಗ್ತಾ ಇಲ್ಲ ದೇವರೇ, ನನ್ನ ಕೈಲಿ ಆಗ್ತಾ ಇಲ್ಲ ದೇವರೇ. ನಾನು ಭಯಪಟ್ಬಿಟ್ಟೆ ದೇವರೇ, ನಾನು ಭಯಪಟ್ಟು ಜೀವಿಸ್ತಾ ಇದ್ದೀನಿ ದೇವರೇ, ನಾನು ಭಯಪಟ್ಟು ಮುಳುಗೋಗ್ತಾ ಇದ್ದೀನಿ ದೇವರೇ. ಭಯದಿಂದ, ಆ ಹೋರಾಟದಿಂದ, ಆ ಸಮಸ್ಯೆಯಿಂದ ಅಪ್ಪ ನನ್ನನ್ನು ಎಬ್ಬಿಸು ದೇವರೇ. ನನ್ನ ಕಣ್ಣು ನಿಮ್ಮನ್ನು ನೋಡ್ತಾ ಇದೆ. ಯಜಮಾನನೇ, ದಾಸನ ಕಣ್ಣು, ದಾಸಿಯ ಕಣ್ಣು ಯಜಮಾನನ ಕೈಗಳನ್ನು ನೋಡ್ತಾ ಇದೆಪ್ಪ. ಯಜಮಾನನ ಕೈಗಳನ್ನು ನೋಡ್ತಾ ಇದೆಪ್ಪ. ಇವತ್ತು ಯಜಮಾನ ಕೈ ಕೊಡ್ತಾನೆ, ಇವತ್ತು ಯಜಮಾನ ಕೈ ಕೊಟ್ಟು ಎಬ್ಬಿಸ್ತಾನೆ, ಇವತ್ತು ಯಜಮಾನ ಕೈ ಕೊಟ್ಟು ಬಲಪಡಿಸ್ತಾನೆ, ಇವತ್ತು ಯಜಮಾನ ಧೈರ್ಯವಾಗಿರುತ್ತೆ ಎಬ್ಬಿಸ್ತಾನೆ ಅಂತೇಳಿ ನನ್ನ ಕಣ್ಣುಗಳು ನಿನ್ನನ್ನು ನೋಡ್ತಾನೆ ಇದೆ. ಯಜಮಾನನೇ, ಪೇತ್ರನಕ್ಕೆ ಕರೆ ಕೊಟ್ಟು ಎಬ್ಬಿಸಿದ ದೇವರು ನಾನು ಮುಳುಗುತ್ತಾ ಇದ್ದಾನೆ ನೋಡೊಂದು ಸಾರಿ. ಇದು ಮುಗಿದು ಹೋಯ್ತಂತೇಳಿ ಮುಳುಗುತ್ತಾ ಇದ್ದೇನೆ. ನನ್ನ ಅವಸ್ಥೆ, ನನ್ನ ಜೀವನ, ನನ್ನ ಬದುಕು, ನನ್ನ ಶೈಲಿಗಳೆಲ್ಲ ಯೇಸುವೇ ನನ್ನ ಎದ್ದೇಳ್ಬೇಕಂತೇಳಿ ಬಯಸ್ತಾ ಇದ್ದೀನಿ, ಎದ್ದು ನಿಲ್ಬೇಕಂತೇಳಿ ಬಯಸ್ತಾ ಇದ್ದೀನಿ. ಬರ್ತೀಯಪ್ಪ, ಕರವನ್ನು ಕೊಡ್ತೀಯಪ್ಪ, ಮುಳುಗುವ ಅವಸ್ಥೆಯಿಂದ ನನ್ನ ಎಬ್ಬಿಸ್ತೀಯಪ್ಪ. ಯೇಸುವೇ, ಈ ಲೋಕದಲ್ಲಿ ಒಬ್ರು ಒಳ್ಳೆಯವರಲ್ಲಪ್ಪ. ಈ ಲೋಕದವರು ಎಲ್ಲ ಕೈ ಬಿಟ್ಟಿದ್ದಾರಪ್ಪ, ಸಂಬಂಧಿಗಳು ಕೈ ಬಿಟ್ಟಿದ್ದಾರಪ್ಪ, ನಂಬಿದವರು ಕೈ ಬಿಟ್ಟಿದ್ದಾರಪ್ಪ, ಜೊತೆಗಾರರವರು ಕೈ ಬಿಟ್ಟಿದ್ದಾರಪ್ಪ, ಸ್ನೇಹಿತರು ಕೈ ಬಿಟ್ಟಿದ್ದಾರೆ. ಎಲ್ಲರಿಂದ ಕೈ ಬಿಡಲ್ಪಟ್ಟು ಮುಳುಗ್ತಾ ಇದ್ದಾರೆ ದೇವರ. ಹಡಗಿನಲ್ಲಿ ಸ್ನೇಹಿತರಿದ್ದಾರೆ, ದೋಣಿಯಲ್ಲಿ ಜನರಿದ್ದಾರೆ, ನೋಡ್ತಾ ಇದ್ದಾರಪ್ಪ, ನೋಡ್ತಾ ಇದ್ದಾರೆ. ಈ ರೀತಿಯಾಗಿ ನೋಡ್ತಾ ಇದ್ದಾರೆ ಅಷ್ಟೇ. ಇವತ್ತು ಮುಗೀತು, ಮತ್ತೆ ಅವನು ಶವವಾಗಿ ಬರ್ತಾನೆ, ಮತ್ತೆ ಅವನಷ್ಟೇ ಜೀವಿಸಲ್ಲ. ಇವತ್ತೇ ನಾವು ಅವನ ಮಣ್ಣು ಮಾಡಬೇಕು, ಅವನ ಕಾರ್ಯಗಳು, ಅವನ ವಿಷಯಗಳು ಮಣ್ಣು ಮಾಡಬೇಕಂತ ನೋಡ್ತಾ ಇದ್ದಾರೆ. ಇವು ನನ್ನ ಜೊತೆನಲ್ಲಿ ಬಂದವರೇ,
ಇವು ನನ್ನೊಟ್ಟಿಗೆ ಬಂದವ್ರೆ, ಇವು ನನ್ನೊಟ್ಟಿಗೆ ನಿಮ್ಮನ್ನು ನೋಡಿದವ್ರೆ. ಈಗ ಅವ್ರ ದೋಣಿಯಲ್ಲಿದ್ದಾರೆ, ನಾನು ಕೆಳಗಡೆ ಇದ್ದೀನಿ, ಬಟ್ ಒಬ್ಬರು ಬರ್ತಾ ಇಲ್ಲ. ಅವರೆಲ್ಲ ನೋಡ್ತಾ ಇದಾರ. ಇವತ್ತು ಇವನ್ ಕತೆ ಮುಗೀತು, ಇವತ್ತು ಇವನ್ ಜೀವನ ಮುಗೀತು, ಇವತ್ತಿಗೆ ಕೊನೆ ಅಂತೇಳಿ ಕೆಲವು ಕಣ್ಣುಗಳು ನನ್ನನ್ನು ನೋಡ್ತಾ ಇದೆಯಪ್ಪ. ಅಂತ ಕಣ್ಣುಗಳ ಮುಂದೆಗಡೆ ನನ್ನ ಕಣ್ಣು ನಿನ್ನನ್ನು ನೋಡ್ತಾ ಇದ್ದದ ಬರೇ. ಅಂತ ಜನಗಳ ಮುಂದೆಗಡೆ ನನ್ನ ಕಣ್ಣು ನಿನ್ನನ್ನು ನೋಡ್ತಾ ಇದೆ ದೇವರೇ. ಇವಾಗೂ ನಾನು ನಂಬ್ತೀನಿ ಅಪ್ಪ, ನೀನ್ ಬರ್ತೀಯ ದೇವರೇ, ನನಗಾಗಿ ನೀನು ಬರ್ತೀಯ ದೇವರೇ, ನನಗೆ ನೀನು ಕರವನ್ನು ಕೊಡ್ತೀಯ ದೇವರೇ. ನಿನ್ನ ಕರಗಳಿಂದಲೇ ಇವತ್ತು ನೀನು ನನ್ನನ್ನು ಎಬ್ಬಿಸ್ತೀಯ ಅಂತ ನಂಬಿಕೆ ನನಗಿದೆ. ಇವತ್ತು ನೀನು ನನ್ನನ್ನು ಮೇಲಕ್ಕೆ ಎತ್ತತಿ ಎಂಬ ನಂಬಿಕೆ ಒಂದಿಗೆ ನಾನಿಲ್ಲಿ ಬಂದಿದ್ದೇನೆ. ನೀನಿಲ್ಲದೆ ಬಿಡುಗಡೆ ಇಲ್ಲ, ನೀನಿಲ್ಲದೆ ನೆಮ್ಮದಿಯಿಲ್ಲ, ನೀನಿಲ್ಲದೆ ಬಿಡುಗಡೆ ಇಲ್ಲ, ನೀನಿಲ್ಲದೆ ನೆಮ್ಮದಿಯಿಲ್ಲ. ಆರಾಧನೆ ಯೇಸುವೇ, ಆರಾಧನೆ ಯೇಸುವೇ, ಆರಾಧನೆ ಯೇಸುವೇ, ಆರಾಧನೆ ಯೇಸುವೇ. ಹಲ್ಲೆಲೂಯಾ. ಪೇತ್ರನನ್ನು ಎಬ್ಬಿಸಿದ ದೇವರು ನಿನ್ನ ಮುಂದೆಗಡೆ ಬಂದಿದ್ದಾರೆ, ನಿನ್ನ ಮುಂದಗಡೆ ಬಂದಿದ್ದಾರೆ. ಪೇತ್ರನನ್ನು ಎಬ್ಬಿಸಿದ ದೇವರು, ಪೇತ್ರನಿಗೆ ಕರ ಕೊಟ್ಟಂಥ ದೇವರು, ಪೇತ್ರನಿಗೆ ಹಸ್ತವನ್ನು ಕೊಟ್ಟಂಥ ದೇವರು ಇವತ್ತು ನಿನಗೆ ಅವನ ಕರವನ್ನು ಕೊಡುವುದಕ್ಕಾಗಿ ಹೋಗ. ಒಂದು ವೇಳೆ ನೀನು ಎದುರು ನೋಡಿದಂಥ ಕರ ನಿನಗೆ ಅನುಕೂಲವಾಗಿ ಬರದೇ ಇರಬಹುದು. ಒಂದು ವೇಳೆ ನೀನು ಎದುರು ನೋಡಿದಂತಹ ಒಳ್ಳೆ ಕರಗಳು ಇವತ್ತು ನಿನಗೆ ಅನಾನುಕೂಲವಾಗಿ ಮಾರ್ಪಟ್ಟಿರ್ಬೋದು. ಅದರ ನಡುವೆ ಯೇಸು ಹೇಳ್ತಾ ಇದ್ದಾರೆ, ಈ ಕೈ, ಈ ಕೈ ನಿನಗಾಗಿರುವ ಕೈ, ಈ ಹಸ್ತ ನಿನಗಾಗಿರುವ ಹಸ್ತ, ಈ ಕೈ ಪರಾಕ್ರಮವನ್ನು ಕಲ್ಪಿಸುವ ಕರ, ಈ ಕೈ ನಿನಗಾಗಿ ಇವತ್ತು ನಿನ್ನ ವಿಷಯಗಳ ಮೇಲೆ ಪರಾಕ್ರಮವನ್ನ ಉಂಟು ಮಾಡುವ ಕರ ಉಂಟು ಮಾಡಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ನಂಬ್ತೀರಿ? ಪೇತ್ರನ ಮುಂದಗಡೆ ಬಂದ ಯೇಸು ಇವತ್ತು ನನ್ನ ಬದುಕಿನ ಮುಂದಗಡೆ, ನನ್ನ ಬಾಳಿನ ಮುಂದಗಡೆ, ನನ್ನ ಜೀವನದ ಮುಂದಗಡೆ ಸೋತು ತಲೆಬಾಗಿರುವಂಥ ಜೀವಿತದ ಮುಂದಗಡೆ ಯೇಸು ಬಂದು ನಿಂತಿದ್ದಾರೆ. ಇವನು ಯಾರು? ಸೋಲಲ್ಪಟ್ಟವನಲ್ಲ, ಇವನು ಜಯಿಸಲ್ಪಟ್ಟವನು, ಇವನು ಜಯಿಸಲ್ಪಟ್ಟವನು. ಇವತ್ತು ಯಾವ ವಿಷಯಗಳಲ್ಲಿ ನೀನು ಕೈ ಬಿಡಲ್ಪಟ್ಟಿದೆಯೋ, ಯಾರಿಂದ ಕೈ ಬಿಡಲ್ಪಟ್ಟಿದೆಯೋ, ಯಾವ ಯಾವ ವಿಧಗಳಲ್ಲಿ ಕೈ ಬಿಡಲ್ಪಟ್ಟಿದೆಯೋ, ಅದರ ಮಧ್ಯದಲ್ಲಿ ನಿನ್ನ ಕೈ ಹಿಡಿಯೋದಕ್ಕಾಗಿ ನನ್ನ ದೇವರ ಕರ ಇವತ್ತು ನೀನು ನೋಡ್ತೀಯ, ಇವತ್ತು ನೀನು ಕಾಣ್ತೀಯ. ಆವನ್ ಹಿಡಿದ್ರೆ ಸಾಕು, ಆವನ್ ಮುಟ್ಟಿದ್ರೆ ಸಾಕು. ಹಲ್ಲೆಲೂಯಾ. ಈ ಲೋಕ, ಈ ಪ್ರಪಂಚ, ಈ ಜಗತ್ತೆಲ್ಲ ಕೆಟ್ಟದು. ಎಲ್ಲ ನಿನ್ನ ಕೈ ಬಿಟ್ಟಿರ್ಬೋದು, ನೋ ಪ್ರಾಬ್ಲಮ್. ಎಲ್ಲರಿಂದ ಕೈ ಬಿಡಲ್ಪಟ್ಟು ನೀನು ಒಂಟಿಯಾಗಿರ್ಬೋದು, ನೋ ಪ್ರಾಬ್ಲಮ್. ಅವನೊಬ್ಬ ನಿನ್ನ ಕೈ ಹಿಡಿದ್ರೆ ಸಾಕು, ನಿನ್ನ ಬದುಕು ಬಾಳು ಬಂಗಾರವಾಗಿ ಮಾರಬಾರ್ದು.
ನಿನ್ನ ಬದುಕು ಬಾಳು ಬಂಗಾರವಾಗಿ ಅದು ಮಾರಿಬಿಡ್ತದೆ ದೇವ್ರ ಮಕ್ಕಳೇ. ಹಲ್ಲೆಲೂಯಾ. ಸೋತೋಗ್ಬಿಟ್ಟ, ಮುಳುಗೋಗ್ಬಿಟ್ಟ, ಇನ್ನಾಗಲ್ಲ ಅಷ್ಟೇ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟ. ದೇವ್ರು ಹೇಳ್ತಾ ಇದ್ದಾರೆ, ಯಾವ ಜಾಗದಲ್ಲಿ ಬಿದ್ದೋ ಅದೇ ಜಾಗದಲ್ಲಿ, ಯಾವ ಜಾಗದಲ್ಲಿ ಸೋತೋ ಅದೇ ಜಾಗದಲ್ಲಿ, ಯಾವ ಸ್ಥಳದಲ್ಲಿ ಕಳ್ಕೊಂಡು ಅದೇ ಜಾಗದಲ್ಲಿ, ಯಾರಿಂದ ಕೈಯೇ ಬಿಡಲ್ಪಟ್ಟಂತ ಅವಸ್ಥೆಯಲ್ಲಿ ನೀನು ಯಾವ ಜಾಗದಲ್ಲಿ ಇದೆಯೋ ಅದೇ ಜಾಗದಲ್ಲಿ ನನ್ನ ದೇವರು ಇವತ್ತು ನಿನ್ನ ತಲೆಯನ್ನ ಎತ್ತುವುದಕ್ಕಾಗಿ ಹೋಗ್ತಾ ಇದ್ದಾನ. ನಿನ್ನ ತಲೆಯನ್ನ ಸ್ವರ್ಗದ ದೇವರು ಅದೇ ಜಾಗದಲ್ಲಿ, ಅದೇ ವ್ಯಕ್ತಿಯ ಮುಂದಗಡೆ, ಅದೇ ಸ್ಥಳದಲ್ಲಿ ಇವತ್ತು ನಿನ್ನ ಹಿಸ್ಟ್ರಿ, ನಿನ್ನ ಚರಿತ್ರೆ ಚೇಂಜ್ ಬದಲಾಗಲಿಕ್ಕಾಗಿ ಹೋಗ್ತಾರೆ. ಕಾರಣ ದೇವರು ನಿನ್ನ ತಲೆಯನ್ನ ಎತ್ತುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಬೇರೆ ನಂಬರ್ ಮಾತ್ರ. ಹಲ್ಲೆಲೂಯಾ. ಇದು ಹೇಳ್ತಾ ಇರುವಾಗಲೇ ನನ್ನ ದೇವರ ಮಹಿಮೆಯಲ್ಲಿ ಇಳಿದು ಬರ್ತಾ ಇದ್ದ. ನನ್ನ ದೇವರ ಮಹಿಮೆ ನಾನು ಕಾಣ್ತಾ ಇದ್ದೀನಿ. ನನ್ನ ದೇವರ ಮಹಿಮೆ ಚಲಿಸ್ತಾ ಇದೆ. ಐ ಡೋಂಟ್ ನೋ ಯಾರ ತಲೆ ಎತ್ತುವ ಹಾಗೆ ಇವತ್ತು ಆ ಮಹಿಮೆ ಮಾಡುತ್ತೋ ನನಗೆ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ಸತ್ಯ, ಅವನ ಮಾತು ಹೊರಟ ಮೇಲೆ ಬಂದ ಮೇಲೆ ವ್ಯರ್ಥವಾಗಿ ಹಿಂದಿರುಗಲ್ಲ. ಅದು ಕಾರ್ಯ ಸಾಧಿಸುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವೇಳ್ರಿ, ಪೇತ್ರನ ಕೈ ಬಿಡಲ್ಪಟ್ಟವನಾಗಿ ಪೇತ್ರನ ಮುಳುಗುವ ಅವಸ್ಥೆಯಲ್ಲಿರುವಾಗ ಅನೇಕ ಗುಂಪು ಜನ ಅವನು ಮುಳುಗೋದನ್ನು ನೋಡ್ತಾ ಇರುವಾಗ ಅದ್ರ ಮಧ್ಯದಲ್ಲಿ ಯೇಸು ಬಂದು ಅವನಿಗೆ ಕೈಗೆ ನೇರವಾಗಿ ಕೈ ಕೊಟ್ಟು, ಭಯ ಪಡಬೇಡ, ನನ್ನ ಹಸ್ತವೇ ನಿನಗೆ ಆಧಾರ ಅಂತೇಳಿ ಪೇತ್ರನನ್ನು ಎಬ್ಬಿಸಿದ ದೇವರು ಇವತ್ತು ನಿನ್ನ ಎಬ್ಸಲ್ವಾ? ನಿನ್ನ ಎತ್ತಲ್ವಾ? ನಿನ್ನ ಮುಂದಗಡೆ ಬರಲ್ವಾ? ಅವನು ನಿನ್ನ ಬಲಪಡಿಸಲ್ವಾ? ದಿಕ್ಕಿಲ್ಲದವರಿಗೆ ಅವರೇ ಆಧಾರ, ಅವನೇ ಸಹಾಯಕ. ಓ ರಬ 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 ರಬ. ಇವತ್ತು ಅವನೇ ಆಧಾರನಾಗಿದ್ದಾನೆ. ಗುಂಡಿ ಒಳಗಿಂದ ಯೋಸೇಫನನ್ನು ಎತ್ತಂತ ದೇವರು, ಪೇತ್ರನನ್ನು ಮುಳುಗಿದ ಅವಸ್ಥೆಯಿಂದ ಮೇಲಕ್ಕೆ ಎತ್ತಂತ ದೇವರು, ಎಲಿಯನು ಪ್ರಾರ್ಥನೆ ಮಾಡುವಾಗ ಅವನಿಗಾಗಿ ಇಳಿದು ಬಂದ ದೈವಕರ, ಇದು ಅದೇ ಕರ ಇವತ್ತು ನಿನ್ನನ್ನ ಜಯಿಸುವ ಹಾಗೆ ಮಾಡುವುದಕ್ಕಾಗಿ ಹೋಗ್ತಾ ಇದೆ. ಹಲ್ಲೆಲೂಯಾ. ಒಂದು ಬದುಕಿನಲ್ಲಿ, ಒಂದು ಬಾಳಲ್ಲಿ, ಒಂದು ಜೀವನದಲ್ಲಿ ಯಾರಾದರೂ ಮುಂದೆ ಬರಬೇಕಾದ್ರೆ, ಯಾರಾದರೂ ಬೆಳಿಬೇಕಾದ್ರೆ, ಯಾರಾದರೂ ಒಂದು ಒಳ್ಳೆ ಸ್ಥಾನಕ್ಕೆ ಬರಬೇಕಾದ್ರೆ ಅದ್ರ ಹಿಂದೆಗಡೆ ಸಪೋರ್ಟ್ ಮಾಡುವಂಥ ಒಂದು ಕರ ಇರಬೇಕು, ಒಂದು ಕರ ಇರಬೇಕು. ನಾನು ಹೆಂಡತಿ ಯಾವಾಗ ಮಾತಾಡ್ಕೊಳ್ತೀವಿ. ಹಲ್ಲೆಲೂಯಾ. ಕೆಲವು ಜನರು ಹೇಳ್ತಾರೆ ಏನಂತೇಳಿ, ನಮ್ಮ ಕೈಲೆಲ್ಲ ಆಗ್ತಾಯಿತ್ತು, ನಮ್ಮಮ್ಮ ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಕೆಲವು ಜನರು ಹೇಳ್ತಾರೆ ನಮ್ಮ ಅತ್ತೆ ಸಪೋರ್ಟ್ ಮಾಡಿದ್ರು. ಕೆಲವು ಜನ ಹೇಳ್ತಾರೆ ನಮ್ಮಮ್ಮ ಸ್ವಲ್ಪ ಹಾಕಿ ಸಪೋರ್ಟ್ ಮಾಡೋದಕ್ಕೆ ಸೈಟ್ ತಗೊಂಡು, ಜಾಗ ತಗೊಂಡು, ಅದು ತಗೊಂಡು, ಇದು ತಗೊಂಡು. ಕೆಲವರು ಇರುವಾಗ ನಾನು ನೆನಂತ ಇಬ್ಬರು ಮಾತಾಡ್ಕೊಳ್ತೀವಿ, ನಮಗೆ ದೇವರ ಕರುವೆ ಆಶ್ರಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವ್ರು ಹೇಳ್ತಾರೆ ನಾನು ತಗೊಳ್ತಾ ಇದ್ದೆ ಸೈಟು, ನನ್ನ ಕೈಲೆಲ್ಲ ಆಗ್ತಾಯಿತ್ತು, ಸ್ವಲ್ಪ ಇತ್ತು, ಬಟ್ ನಮ್ಮಮ್ಮನೋ, ನಮ್ಮ ಅತ್ತೇನೋ, ನಮ್ಮ ಮಾವನೋ, ನಮ್ಮ ಅಣ್ಣನೋ, ನಮ್ಮ ತಮ್ಮನೋ, ನಮ್ಮ ಅಕ್ಕನೋ ಸ್ವಲ್ಪ ಸಪೋರ್ಟ್ ಮಾಡಿ ಪರವಾಗಿಲ್ಲ ತಗೋ ಅಂತೇಳಿ ಬಲಪಡಿಸಿದ್ರು. ಅವ್ರು ಸಪೋರ್ಟ್ ಮಾಡಿಲ್ಲ ಅಂತಿದ್ರೆ ಇವತ್ತು ನಾನು ತಗೊಳಕ್ಕಾಗ್ತಾ ಇರಲಿಲ್ಲ, ಇದು ಮಾಡೋಕ್ಕಾಗ್ತಾ ಇರಲಿಲ್ಲ, ಇದಾಗ್ತಾ ಇರಲಿಲ್ಲ ಅಂತ ಹೇಳ್ತಾರಲ್ಲ. ಹೇಳಿದಾರ ಇಲ್ವಾ? ಅಂದರೆ ಯಾರಾದರೂ ಏನಾದರೂ ಒಂದು ಸಾಧನೆ ಮಾಡಿದರೆ ಅದ್ರ ಹಿಂದಗಡೆ ಒಂದು ಕರ ಇರ್ತದೆ. ಯಾರಾದರೂ ಏನಾದರೂ ಒಂದು ಸಾಧನೆನೋ ಒಂದು ದೊಡ್ಡ ಕಾರ್ಯ ಸಾಧಿಸುವಂಥದ್ದು ಮಾಡಬೇಕಂದ್ರೆ ಅದರ ಹಿಂದೆಗಡೆ ಯಾವುದೋ ಒಂದು ವ್ಯಕ್ತಿಯ ಕರ ಇರ್ತದೆ. ಒಂದು ವೇಳೆ ಸ್ನೇಹಿತಂದಿರ್ತದೆ, ಅಪ್ಪಂದಿರುತ್ತೆ, ಇಲ್ಲ ಅಮ್ಮಂದಿರುತ್ತೆ, ಇಲ್ಲ ಅತ್ತೆದಿರ್ತದೆ, ಇಲ್ಲ ಮಾವಂದಿರ್ತದೆ, ಇಲ್ಲ ಅಣ್ಣಂದಿರ್ತದೆ, ತಮ್ಮಂದಿರ್ತದೆ, ಅಕ್ಕಂದಿರ್ತದೆ, ತಂಗಿ ಇರ್ತದೆ. ಅದರಿಂದ ಅವರೇನೋ ಸಾಧಿಸ್ತಾರೆ.
ಆದರೆ ಪಾಸ್ಟ್ರೆ, ನನಗೆ ಯಾರ ಕರವು ಸಪೋರ್ಟ್ ಇಲ್ಲ, ಯಾರ ಹಸ್ತವು ನನಗೆ ಆಧಾರವಾಗಿಲ್ಲ. ಪಾಸ್ಟ್ರೆ, ಏನು ಇಲ್ಲದವನಾಗಿ ನಾನು ಬಂದೆ, ಏನು ಇಲ್ಲದವನಾಗಿ ಹೋಗ್ತೇನೆ. ಒಬ್ಬಂಟಿಗನಾಗಿ ಬಂದೆ, ಒಬ್ಬಂಟಿಗನಾಗೇ ಇದ್ದೇನೆ. ಒಬ್ಬಟ್ಟಿಗಳಾಗಿ ನಾನು ಬಂದೆ, ಒಬ್ಬಂಟಿಗಳಾಗಿ ನಾನಿದ್ದೇನೆ. ನನ್ನ ಜೀವಿತ ಒಂಟಿಯ ಜೀವಿತ. ಇದ್ದಾರೆ, ರಿಲೇಷನ್ ಇದ್ದಾರೆ, ಆದರೂ ಒಂಟಿಯ ಜೀವಿತ. ಯಾವ ಕಾರ ಸಪೋರ್ಟ್ ನನಗಿಲ್ಲ. ಆದರೆ ಫಸ್ಟ್ ನನಗೆ ಯಾರು ಸಪೋರ್ಟ್ ಇಲ್ಲದೆ ಇರ್ಬೋದು, ಯಾರ ಕರ ನನಗಿಲ್ಲದೆ ಇರ್ಬೋದು. ಆದರೆ ಪಾಸ್ಟ್ರೆ, ನಾನು ನಂಬಿರುವಂಥ ಒಂದು ಕಾರ ಇದೆ ಪಾಸ್ಟ್ರೆ, ನಾನು ನಂಬಿಕೊಂಡು ಬಂದಿರುವಂಥ ಒಂದು ಕಾರ ಇದೆ ಪಾಸ್ಟ್ರೆ. ಆ ಕಾರನೇ ಪಾಸ್ಟ್ರೆ ಇಲ್ಲಿವರೆಗೂ ನಿಲ್ಲಿಸಿದು. ಆ ಕಾರನೇ ಪಾಸ್ಟ್ರೆ ಇಲ್ಲಿವರೆಗೂ ನಡೆಸಿದು. ಆ ಕಾರನೇ ಪಾಸ್ಟ್ರೆ ಇಲ್ಲಿವರೆಗೂ ಜೀವಿಸುವ ಹಾಗೆ ಮಾಡಿದ್ದು. ಪಾಸ್ಟ್ರೆ, ಜೀವಿಸೋದಾದ್ರೆ ಇನ್ನ ಜೀವಿಸೋದು ನಾನಲ್ಲ, ಜೀವಿಸೋದಾದ್ರೆ ಜೀವಿಸೋದು ನಾನಲ್ಲ, ನನ್ನಲ್ಲಿ ಕ್ರಿಸ್ತನೇ, ನನ್ನಲ್ಲಿ ಯೇಸುವೇ. ಯಾಕೆ ಅಂದರೆ ನನಗೆ ಆಶ್ರಯಕ್ಕಾಗಿ ಕರ ಅಂತೇಳಿರೋದು ಒಂದೇ ಒಂದು, ಅದು ದೇವರ ಕರ. ದೇವರ ಕರವನ್ನು ಎದುರು ನೋಡಿಕೊಂಡು ಒಬ್ಬ ಮನುಷ್ಯನ ಕರವೇ ಸಪೋರ್ಟಿಗೆ ಬಂದರೆ ನೀನೊಂದು ಸೈಟೋ, ಒಂದು ಬಿಲ್ಡಿಂಗೋ, ಒಂದು ಕಾರೋ, ಒಂದು ಜಮೀನೋ ತಗೊಳ್ಳೋ ಕೆಪಾಸಿಟಿ ಆಗುತ್ತೆ ಅಂದರೆ ದೇವರ ಕರ ನೀನು ಎದುರು ನೋಡುವಾಗ, ದೇವರ ಕರ ನೀನು ಎದುರು ನೋಡುವಾಗ, ಆ ಕರ ನಿನಗೆ ಸಪೋರ್ಟ್ ಆಗಿ ಬರುವಾಗ, ಆ ಕರ ನಿನಗೆ ಆಧಾರವಾಗಿ ಬರುವಾಗ, ಆ ಕರ ನಿನ್ನನ್ನು ಎತ್ತುವುದಕ್ಕಾಗಿ ಬರುವಾಗ ನೆನೆಸಿಕೋ ನಿನ್ನನ್ನು ಯಾವ ರೀತಿಯಲ್ಲಿ ಆ ಕರ ಮೇಲಿಗೆ ಎತ್ತದೆ ಅಂತೇಳಿ. ಹಲ್ಲೆಲೂಯ. ನಿನಗೆ ಅರ್ಥ ಆಗಿಲ್ಲ ಬಿಡಿ, ಅರ್ಥ ಆದ್ರೆ ಚಪ್ಪಾಳೆ ಈ ರೀತಿ ಬರಲ್ಲ. ಈ ಲೋಕದಲ್ಲಿ ಅಂದರೆ ಕೆಳಗಡೆ ಬಿದ್ದೋಗ ಮನುಷ್ಯನ ಒಂದು ಕಾರ ಸಪೋರ್ಟ್ಗಾಗಿ ಬರೋದಾಗ ಅಂಥ ಕಾರ್ಯಗಳು ನಡೀತಾ ಇದೆ, ಇಂಥ ಕಾರ್ಯಗಳು ನಡೀತಾ ಇದೆ. ಈ ಕಾರ ಯಾವುದು? ಇಡೀ ಪ್ರಪಂಚವನ್ನೇ, ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಿರುವ ಸೃಷ್ಟಿಗಳ ಒಡೆಯನ ಕಾರ. ಕಾರ ಆ ಹಸ್ತವೇ ನಿನ್ನನ್ನು ಎಬ್ಬಿಸುವುದಕ್ಕೆ ಬಂದ್ರೆ, ಆ ಹಸ್ತವೇ ನಿನ್ನನ್ನು ರೂಪಿಸುವುದಕ್ಕೆ ಬಂದ್ರೆ, ಆ ಹಸ್ತವೇ ನಿನ್ನನ್ನು ಕಟ್ಟುವುದಕ್ಕೆ ಬಂದ್ರೆ, ಆ ಹಸ್ತವೇ ನಿನಗೆ ಸಪೋರ್ಟ್ ಆಗಿ ಬಂದ್ರೆ, ಆ ಹಸ್ತಕ್ಕೆ ವಿರೋಧವಾದ ಒಂದು ಹಸ್ತ ಈ ಪ್ರಪಂಚದಲ್ಲಿ ಮತ್ತೊಂದು ಇಲ್ಲ. ಅವನಿಗೆ ಸಾಟಿ ಯಾವುದೂ ಇಲ್ಲ, ಅವನಿಗೆ ಸಾಟಿ ಅವನೇ. ಅವನಿಗೆ ಸಾಟಿ ಈ ಪ್ರಪಂಚದಲ್ಲಿ ಒಂದು ಇಲ್ಲ, ಅವನಿಗೆ ಸಾಟಿ ಅವನೇ. ಹಲ್ಲೆಲೂಯ. ಆ ದೇವ್ರು ಹೇಳ್ತಾ ಇದ್ದಾರೆ, ನಾನಿದ್ದೀನಿ, ನನ್ನ ಕರ ಇದೆ. ಪೇತ್ರನು ಕರೆದ ಹಾಗೆ ಏಸಪ್ಪ ಗುರುವೇ ಅಂತ ಒಂದು ಮಾತು ನಿನ್ನ ಬಾಯಲ್ಲಿ ಬರಲಿ. ನನ್ನ ಕೂಗು, ನನ್ನ ಕಿವಿ ಕಿವಿಡಲ್ಲ, ನನ್ನ ಕೈ ಮೋಟಗೈಯಲ್ಲ, ನನ್ನ ಕಿವಿ ಕೇಳುತ್ತೆ. ನನ್ನ ಕೈ ಉನ್ನತವಾಗಿದೆ, ಅದು ಪರಾಕ್ರಮವನ್ನು ಉಂಟು ಮಾಡುವ ಕೈ. ಮೋಶೆಯ ಕರನ್ನು ಎತ್ತುವಾಗ ಜಯ ಕೊಟ್ಟ ಕರ, ಮೋಶೆ ಕೋಲನ್ನು ಚಾಚುವಾಗ ಆ ಕರದಲ್ಲಿದ್ದಂಥ ಕರ ಈ ಕರ. ಈ ಕರ ಇವತ್ತು ನಿನ್ನ ಜೊತೆಲಿ ಬರ್ಲಿಕ್ಕಾಗಿ ಹೋಗ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಕರ ಈ ಕರ ಈ ಕರ ಇವತ್ತು ನಿನ್ನ ಜೊತೆ ಅದು ಬರುವುದಕ್ಕಾಗಿ ಹೋಗ್ತಾ ಇದೆ. ಹೊಂದಿಕೊಂಡು ಹೋಗ್ರಿ, ಹೊಂದಿಕೊಂಡು ಹೋಗ್ರಿ, ಹಿಡ್ಕೊಂಡು ಹೋಗ್ರಿ.
ಹೊಂದ್ಕೊಳ್ರಿ ಆ ಕರವನ್ನ. ಏಯ್ ಅಪ್ಪ ಹೇಳ್ತಾ ಇದಾರೆ, ಈ ಕರ ಇವತ್ತಿನಿಂದ ನಿನ್ನ ಜೊತೆಯಲ್ಲಿ ಬರುವುದಕ್ಕಾಗಿ ಹೋಗ್ತಾ ಇದ್ದ. ಬಂದು ಬಿಟ್ರೆ, ನಿನ್ನ ಜೊತೆ ಬಂದು ಬಿಟ್ರೆ ನಿನ್ನ ಜೀವಿತ ಪೂರ್ತಿ ದೇವ್ರು ಮಾಡೋ ಎಲ್ಲ ಪರಾಕ್ರಮವನ್ನ ನೀನು ಅನುಭವಿಸಿ. ಅಪ್ಪ ನಿನ್ ಕರದಲ್ಲಿ ನನಗೆ ಆ ಕರ ಬೇಕು, ನನ್ನ ಜೊತೆ ಆ ಹಸ್ತ ಬರಬೇಕು, ನನ್ನನ್ನು ಆ ಕೈ ಹಿಡಿಬೇಕಂತ ಹೇಳೋರು. ನಾವೆಲ್ಲರೂ ಎದ್ದು ಕರ್ತನ ಪಾದ ಪೀಠದಲ್ಲಿ ನಿಂತುಕೊಳ್ಳೋಣ. ನಾನು ನಿಮ್ಮ ಹತ್ರ ಬರಲ್ಲ, ನಾನು ನಿಮ್ಮನ್ನು ಮುಟ್ಟೋದೂ ಇಲ್ಲ. ಜಸ್ಟ್ ನಾನು ನಿಮಗಾಗಿ ಒಂದು ಪ್ರಾರ್ಥನೆ ಮಾಡ್ತೀನಿ. ಕರ ನಿನ್ನ ಜೊತೆ ಇವತ್ತು ಬರಲಿಕ್ಕಾಗಿ ಹೋಗ್ತಾ ಇದೆ. ಈ ಕರ ನಿನ್ನೊಂದಿಗೆ ಬರಲಿಕ್ಕಾಗಿ ಹೋಗ್ತಾ ಇದೆ. ಕರ ನಿನ್ನ ಹತ್ರ ಬರುವಾಗ ಆ ಕರ ಹಿಡ್ಕೊಂತೀಯೋ ಬಿಡ್ತೀಯೋ ನಿನ್ನ ಕೈಯಲ್ಲಿದೆ. ಆದರೆ ಈ ಕರ ಯಾವುದು? ಸಕಲವನ್ನು ಸೃಷ್ಟಿ ಮಾಡಿದ ಕರ, ಅನೇಕ ಅದ್ಭುತಗಳನ್ನು ಮಾಡಿದ ಕರ, ಮರಣವನ್ನು ಜಯಿಸಿದ ಕರ, ಸತ್ತವರನ್ನ ಎಬ್ಬಿಸಿದ ಕರ, ಅನೇಕ ರೋಗಗಳನ್ನು, ಗಡ್ಡೆಗಳನ್ನು, ಕಾಯಿಲೆಗಳನ್ನು ಗುಣಪಡಿಸಿದ ಕರ, ಅನೇಕರನ್ನು ಮುಟ್ಟಿದ ಕರ. ಈ ಕರ ಯಾವುದು? ಪರಾಕ್ರಮವನ್ನು ಕಲ್ಪಿಸುವ ಕರ. ಈ ಕರ ನಿನ್ನ ಜೊತೆಯಲ್ಲಿ ಬಂದುಬಿಟ್ರೆ ನಿನ್ನ ಬದುಕು, ನಿನ್ನ ಜೀವನ ಪೂರ್ತಿ ಎಲ್ಲ ಪರಾಕ್ರಮ ಕಾರ್ಯಗಳೇ. ಹಾಲೆಲ್ಲೂಯ, ಹಾಲೆಲ್ಲೂಯ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಹಾಲೆಲೂಯಾ, 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 ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಾನು ನಂಬಿದಾತನೇ, ನೀನೇ ನಂಬಿಗಸ್ತನೇ, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ನಾನು ನಂಬಿದಾತನೇ, ನೀನೇ ನಂಬಿಗಸ್ತನೇ, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ಹಾಲೆಲೂಯಾ, 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 ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಎಲ್ಲರೂ ಒಪ್ಪಿಸಿಕೊಟ್ಟವರಾಗಿ ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಓ ಕೃಪಾ ಪೂರ್ಣನೇ, ಮನ ಮರುಗುವಾತನೇ, ನನ್ನ ಜೊತೆಗಾರನೇ, ಇಮ್ಯಾನುವೇಲನೇ. ಓ ಕೃಪಾ ಪೂರ್ಣನೇ, ಮನ ಮರುಗುವಾತನೇ, ನನ್ನ ಜೊತೆಗಾರನೇ, ಇಮ್ಯಾನುವೇಲನೇ. ಹಾಲೆಲೂಯಾ,
Hallelujah. ಹಾಲೆಲೂಯಾ ಹಾಲೆಲೂಯಾ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ಎಲ್ಲರೂ ಸೇರಿ ನಿನಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿನ್ನಂತೆ ಯಾರಿಲ್ಲ ನಿನ್ನ ಹೊರತು ದೇವರಿಲ್ಲ ನೀನೇ ನನಗೆಲ್ಲ ನನಗ್ಯಾವ ಭಯವಿಲ್ಲ ನಿನ್ನಂತೆ ಯಾರಿಲ್ಲ ನಿನ್ನ ಹೊರತು ದೇವರಿಲ್ಲ ನೀನೇ ನನಗೆಲ್ಲ ನನಗ್ಯಾವ ಭಯವಿಲ್ಲ ಮರಣ ಜಯಿಸಿದಾತನೇ ಜೀವಲೋಕದ ರಸನೆ ಪುನರುತ್ಥಾನ ಜೀವವು ನೀನೇ ನನ್ನ ಯೇಸುವೆ ಮರಣ ಜಯಿಸಿದಾತನೇ ಜೀವಲೋಕದ ರಸನೆ ಪುನರುತ್ಥಾನ ಜೀವವು ನೀನೇ ನನ್ನ ಯೇಸುವೆ ಹಾಲೆಲೂಯಾ 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 ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿನ್ನಂತೆ ಯಾರಿಲ್ಲ ನಿನ್ನ ಹೊರತು ದೇವರಿಲ್ಲ ನೀನೇ ನನಗೆಲ್ಲ ನನಗ್ಯಾವ ಎಲ್ಲರೂ ಸೇರಿ ನಿನ್ನಂತೆ ಯಾರಿಲ್ಲ ನಿನ್ನ ಹೊರತು ದೇವರಿಲ್ಲ ನೀನೇ ನನಗೆಲ್ಲ ನನಗ್ಯಾವ ಭಯವಿಲ್ಲ ನಾನು ನಂಬಿದಾತನೇ ನೀನೆ ನಂಬಿಗಸ್ತನೆ ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೆ ನಾನು ನಂಬಿದಾತನೆ ನೀನೆ ನಂಬಿಗಸ್ತನೇ ನಂಬಿಕೆಯ ಹುಟ್ಟಿಸಿ ಪೂರೈಸುವ ಎಲ್ಲರೂ ಸೇರಿ ಹೋ 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 ನಿನಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿನ್ನಂತೆ ಯಾರಿಲ್ಲ ನಿನ್ನ ಹೊರತು ದೇವರಿಲ್ಲ ನೀನೇ ನನಗೆಲ್ಲ ನನಗ್ಯಾವ ಭಯವಿಲ್ಲ ಯೇಸುವೇ ನಿನ್ನಂತೆ ಯಾರಿಲ್ಲ ನಿನ್ನ ಹೊರತು ದೇವರಿಲ್ಲ ಹೌದು ಸ್ವಾಮಿ ನನ್ನ ಫಲಪಡಿಸುವುದಕ್ಕಾಗಿ ನನಗ್ಯಾವ ಭಯವಿಲ್ಲ ಓ ಕೃಪಾ ಪೂರ್ಣನೇ ಮನ ಮರುಗುವಾತನೆ ನಂಬಿಕೆಗಾರನೇ ಇಮ್ಯಾನುವೇಲನೇ ಓ ಕೃಪಾ ಪೂರ್ಣನೇ ಮನ ಮರುಗುವಾತನೇ ನನ್ನ ಜೊತೆಗಾರನೇ ಇಮ್ಯಾನುವೇಲನೇ ಹಾಲೆಲೂಯಾ 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 ನಿಮಗೆ ಸ್ತೋತ್ರ ನಿನಗೆ ಸ್ತೋತ್ರ ನಿನಗೆ ಸ್ತೋತ್ರ ನಿನಗೆ ಸ್ತೋತ್ರ ನಿನ್ನಂತೆ ಯಾರಿಲ್ಲ ನಿನ್ನ ಹೊರತು ದೇವರಿಲ್ಲ ನೀನೇ ನನಗೆಲ್ಲ ನನಗ್ಯಾವ ಭಯವಿಲ್ಲ ನಿನ್ನಂತೆ ಯಾರಿಲ್ಲ ನಿನ್ನ ಹೊರತು ದೇವರಿಲ್ಲ ನೀನೇ ನನಗೆಲ್ಲ ನನಗ್ಯಾವ ಭಯವಿಲ್ಲ ಮರಣ ಜಯಿಸಿದಾತನೇ ಜೀವಲೋಕದ ರಸನೆ ಪುನರುತ್ಥಾನ ಜೀವವು ನೀನೇ ನನ್ನ ಯೇಸುವೆ ಮರಣ ಜಯಿಸಿದಾತನೇ ಜೀವಲೋಕದ ರಸನೆ ಪುನರುತ್ಥಾನ ಜೀವವು ನೀನೇ ನನ್ನ ಎಲ್ಲರೂ ಸೇರಿ Hallelujah, hallelujah, ಹಾಲೆಲೂಯಾ ನಿನಗೆ ಸ್ತೋತ್ರ ನಿನಗೆ ಸ್ತೋತ್ರ ನಿನಗೆ ಸ್ತೋತ್ರ ನಿನಗೆ ಸ್ತೋತ್ರ ನಿನ್ನಂತೆ ಯಾರಿಲ್ಲ
ನಿನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಓ ಭಯ ಪಡುವ ದೇವರ ಮಕ್ಕಳು, ನಿನ್ನಂತೆ ಆತನ ಹಾಗೆ ಈ ಭೂಲೋಕದಲ್ಲಿ ನಿನ್ನ ಧೈರ್ಯ ಪಡಿಸುವುದಕ್ಕೆ ಯಾರೂ ಇಲ್ಲ. ನನಗೆಲ್ಲ, ನನಗ್ಯಾವ ಇದು ಅವನ ಕರ, ನಿನ್ನಂತೆ ಇದು ಅವನ ಹಸ್ತ, ನಿನ್ನ ಜೊತೆಯಲ್ಲಿ ನಿನಗಾಗಿ ಈಗ ಬರುವುದಕ್ಕಾಗಿ ಹೋಗ್ತಾ ಇದೆ. ನಿನ್ನಂತೆ ಹೊಂದಿಕೊಳ್ಳ್ರಿ, ಆ ಕರವನ್ನ ಹಿಡಿದುಕೊಳ್ಳ್ರಿ. ಓ ಹಿಡಿದುಕೊಳ್ಳ್ರಿ. ಭಯವಿಲ್ಲ, ನಿನ್ನಂತೆ ಯಾರಿಲ್ಲ. ಇದು ಯೇಸುವಿನ ಕರ. ಇವತ್ತು ನಿನ್ನನ್ನ ಈ ಅವಸ್ಥೆಯಿಂದ, ಈ ಜಾಗದಿಂದ ಎಬ್ಬಿಸುವ ದೈವ ಕರ. ಯೇಸುವೇ, ನಿನ್ನ ಕರ ನನಗೆ ಬೇಕು, ಬೇಕು, ಬೇಕು. ಓ ಯಸ್, ಯಸ್, ಟಚ್, ಟಚ್. ಪಾ ಪಾ ಪಾ. ನಿನ್ನ ಕಾರ್ಯವನ್ನ, ನಿನ್ನ ಹಸ್ತವನ್ನ ದೇವರ ಕರ ಇಳಿತಾ ಇದೆ, ಇಳಿತಾ ಇದೆ. ಇಳಿಲಿ, ಇಳಿಲಿ. ಇವತ್ತಿನಿಂದ ಯೇಸುವಿನ ಕರ ನಿನ್ನ ಕರದ ಜೊತೆ, ನಿನ್ನ ಕೈ ಜೊತೆ, ನಿನ್ನ ಕರದ ಜೊತೆ ಬರುವುದಕ್ಕಾಗಿ ಹೋಗ್ತಾ ಇದೆ. ಇದು ಯೇಸುವಿನ ಕರ. ಯೇಸುವೇ, ಯೇಸುವೇ, ನಿನ್ನ ದೊಣ್ಣೆಯು, ನಿನ್ನ ಕೋಲು ನನಗೆ ಬಲ, ನನಗೆ ಧೈರ್ಯ, ನನಗೆ ಶಕ್ತಿ, ನನಗೆ ಬೆಳಕು. ಓ ಯೇಸುವಿನ ದೊಣ್ಣೆಯು, ಯೇಸುವಿನ ಕೋಲು ನನಗೆ ಧೈರ್ಯ ಕೊಡುತ್ತೆ. ಅವನ ಹಸ್ತ, ಅವನ ಕರ ಧೈರ್ಯ ಕೊಡುತ್ತೆ. ಇವತ್ತು ನನ್ನನ್ನು ಎಬ್ಬಿಸುತ್ತೆ, ನನ್ನ ಎಬ್ಬಿಸುತ್ತೆ. ಯಸ್, ಫೈರ್. ಜೀಸಸ್. ಯೇಸುವೇ, ಏಸಯ್ಯ, ಏಸಯ್ಯ, ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ. ಸ್ತೋತ್ರ, 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 ಸ್ತೋತ್ರ. ಹೋ, ನಿನ್ನ ಮಧ್ಯದಲ್ಲಿ ದೇವ್ರ ಕೆಲಸ ಮಾಡ್ತಾ ಇದ್ದಾರ, ದೇವ್ರ ಕೆಲಸ ಮಾಡ್ತಾ ಇದ್ದಾರ, ದೇವ್ರ ಕಾರ್ಯ ಮಾಡ್ತಾ ಇದ್ದಾರ, ದೇವ್ರ ಕೆಲಸ ಮಾಡ್ತಾ ಇದ್ದಾರ. ಮಾಡು ದೇವ್ರೆ, ನಿನ್ನ ಕೆಲಸ ಮಾಡು. ದೇವ್ರ ಕೆಲಸ ನಡೀಲಿ, ದೇವ್ರ ಕೆಲಸ ನಡೀಲಿ. ಯಜಮಾನರೇ, ಬಾ 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 da 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 da. Raba 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 raba. Da 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 da. Raba 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 raba. Shaba da 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 da. Fire. 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 ಯೇಸುವೇ, ಯೇಸುವೇ,
ಶಬದಡಗದವೋ ರೀಖಮ ಮದಡಗದಬ ರೀಖಮಾನ ಯೇಸುವೇ ನಿನ್ನಂತೆ ಯಾರಿಲ್ಲ, ನಿನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ, ನನಗ್ಯಾವ ಭಯವಿಲ್ಲ, ನನಗ್ಯಾವ ಭಯವಿಲ್ಲ, ನನಗ್ಯಾವ ಭಯವಿಲ್ಲ. ಪರಿಶುದ್ಧನಾಗಿರೋ ದೇವರೇ, ಸೈನ್ಯಗಳ ಒಡೆಯನೇ, ಎಲ್ಲಿವರೆಗೂ ಮಾತಾಡಿ ಎಲ್ಲರೊಟ್ಟಿಗೂ ಮಾತಾಡಿ ಬಲಪಡಿಸಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ಇವರನ್ನ ಇವತ್ತು ಎಬ್ಬಿಸಿದ್ದಕ್ಕೆ ಸ್ತೋತ್ರ. ನಿಮ್ಮ ಕರ ಇವತ್ತು ಇವರ ಜೊತೆಯಲ್ಲಿ ಹೋಗ್ತಾ ಇರೋದಕ್ಕಾಗಿ ಸ್ತೋತ್ರ. ಮಹಿಮೆ ಮಾತ್ರ ನಿಮ್ಮೊಬ್ಬರಿಗೆ. ಇವರೆಲ್ಲರ ಅನುಗ್ರಹಿಸಲ್ಪಡಲ್ಲ, ಕರ್ತನ ಹೆಸರಿನಲ್ಲಿ ಅನುಗ್ರಹಿಸಲ್ಪಡಲ್ಲ. ಸಕಲ ಆಶೀರ್ವಾದಗಳಿಗೆ ಪಾತ್ರರಾಗಿ ಇವರು ಮಾರ್ಪಡಲಿ. ಇವರೆಲ್ಲ ಕಾರ್ಯಗಳನ್ನು ಅನುಗ್ರಹಿಸ್ತಾ ಇದ್ದಾನೆ. ನಿಮ್ಮ ಚಿತ್ತ ಮಾತ್ರ ಇವುಗಳಲ್ಲಿ ನೆರವೇರಲಿ. ನಮ್ಮನ್ನು ನಾವು ತಗ್ಗಿಸ್ತೇವೆ, ನೀವು ಹೆಚ್ಚಿಸಲ್ಪಡಬೇಕು. ಸಕಲ ಸ್ತುತಿಗಾನ ಮಾನ ಮಹಿಮೆ ಎಲ್ಲ ನಿಮ್ಮೊಬ್ಬರಿಗೆ ಸಲ್ಲಿಸ. ಎಲ್ಲ ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಜೀವವುಳ್ಳ ತಂದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ದೇವರ ಪವಿತ್ರಾತ್ಮನ ಅಥವಾ ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆಯು ಇಲ್ಲಿ ಸೇರಿ ಬಂದಿರುವಂಥ ಈ ಸಭೆಯ ಮೇಲೆ, ಎಲ್ಲ ಜನರ ಮೇಲೆ ಯೇಸು ಕ್ರಿಸ್ತನ ಬಡತನಕವಿರಲಿ. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಅಲ್ಲೇಲೂಯಾ, ಅಲ್ಲೇಲೂಯಾ. ಕರ್ತನಾದ ಯೇಸುವೆ, ಬೇಗ ಬಂದುಬಿಡಿ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್.